ಎಲ್ಲರಿಗೂ ಇವತ್ತಿನ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಮೋಹನ್ ಎಂ. ನಾನು ಕಳೆದ 9 ವರ್ಷಗಳಿಂದ ಮನೋವಿಜ್ಞಾನದಲ್ಲಿ ಕೆಲಸವನ್ನು ನಿರ್ವಹಿಸಿಕೊಳ್ತಾ ಬರ್ತಾ ಇದ್ದೇನೆ. ಪ್ರಸ್ತುತ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿರುವ ಮನೋವಿಜ್ಞಾನ ವಿಭಾಗದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಸ್ತು ವಿಷಯ ದ್ವಿಧ್ರುವಿ ಅಸ್ವಸ್ಥತೆ ಅಂದರೆ ಬೈಪೋಲಾರ್ ಡಿಸಾರ್ಡರ್. ಅದನ್ನು ಯಾವ ರೀತಿಯಾಗಿ ನಾವು ಡಿಫೈನ್ ಮಾಡ್ಬೋದು, ಅದರ ಲಕ್ಷಣಗಳು ಯಾವುದು, ಬೈಪೋಲಾರ್ ಡಿಸಾರ್ಡರ್ಸ್ನ ಲಕ್ಷಣಗಳು ಯಾವುದು. ಅಲ್ಲಿ ಅಂತಂದ್ರೆ 2 ಬರುತ್ತೆ, ಅಂದ್ರೆ 2 ಎಕ್ಸ್ಟ್ರೀಮ್ ಎಂಡ್ ಅಂತ. ಸೊ 2 ಎಕ್ಸ್ಟ್ರೀಮ್ ಎಂಡ್ ಅಂದ್ರೆ ಯೂನಿಪೋಲಾರ್ ಅಂದ್ರೆ ಉನ್ಮಾದವಾಗಿರುವಂಥದ್ದು, ಡಿಪ್ರೆಸ್ ಆಗಿರುವಂಥದ್ದು, ಐಸೋಲೇಟೆಡ್ ಆಗಿರುವಂಥದ್ದು ಅಥವಾ ಖಿನ್ನತೆಯನ್ನ ಹೊಂದಿರುವಂಥದ್ದು. ಸೊ ಉನ್ಮಾದ ಅಂತಂದ್ರೆ ಅತಿ ಹೆಚ್ಚು ಆಕ್ಟಿವಿಟೀಸ್ ಇಂದ ಕೂಡಿರುವಂಥದ್ದು. ಸೊ ಬೈಪೋಲಾರ್ ಡಿಸಾರ್ಡರ್ಸ್ ಅಂತಂದ್ರೇನೆ ಹಾಗೇನೆ ಬೈಪೋಲಾರ್ 2 ಎಕ್ಸ್ಟ್ರೀಮ್ ಎಂಡ್ ಇರುವಂತ ಡಿಸಾರ್ಡರ್ಸ್, ಅದನ್ನ ಬೈಪೋಲಾರ್ ಅಂದ್ರೆ 2 ರೀತಿಯಾದಂಥ ಲಕ್ಷಣಗಳನ್ನು ಹೊಂದಿರ್ತಾರೆ. ಅಂದ್ರೆ ಖಿನ್ನತೆಯ ಲಕ್ಷಣಗಳು ಇರುತ್ತೆ, ಹೈಪರ್ ಆಕ್ಟಿವಿಟಿ ಹೊಂದಿರುವಂತಹ ಲಕ್ಷಣಗಳು ಇರುತ್ತೆ. ಸೊ ಅದಕ್ಕೆ ಕಾರಣಗಳು, ಅದ 2ರ ಚಿಕಿತ್ಸಾ ವಿಧಾನಗಳು. ಸೊ ಇಷ್ಟು ವಸ್ತು ವಿಷಯಗಳು ಇವತ್ತಿನ ವಸ್ತು ವಿಷಯಗಳಾಗಿದೆ. ಸೊ ಏನು ದ್ವಿಧ್ರುವಿ ಅಸ್ವಸ್ಥತೆ, ಬೈಪೋಲಾರ್ ಡಿಸಾರ್ಡರ್, ಅದನ್ನ ಡಿಪ್ರೆಷನ್ ಎಂತನೂ ಸಹ ಕರೀತಾರೆ. ಓಕೆ, ಸೊ ಹಾಗಂತ ಹೇಳ್ಬೇಕು ಅನ್ನೋದೇ ಆದ್ರೆ ಬೈಪೋಲಾರ್ ಡಿಸಾರ್ಡರ್ಸ್ ಅಂತ ಅಂದ್ರೆ ಅಸ್ವಾಭಾವಿಕವಾದ ಮತ್ತು ತೀವ್ರ ಸ್ವರೂಪದ ಚಿತ್ತ ಚಾಂಚಲ್ಯವನ್ನುಂಟು ಮಾಡುವ ಗಂಭೀರ ಮಾನಸಿಕ ಅಸ್ವಸ್ಥತೆ. ವಿಚ್ ಆಸ್ 2 ಎಕ್ಸ್ಟ್ರೀಮ್ ಎಂಡ್ ಅಂದ್ರೆ ವ್ಯಕ್ತಿಯು ಗರಿಷ್ಠ ಮತ್ತು ಕನಿಷ್ಠ ಎಂಬ 2 ಪ್ರಮಾಣದಲ್ಲಿ ಈ ತೊಂದರೆ ಅನುಭವಿಸಬಹುದು. ಸೊ ಗರಿಷ್ಠ ಅಂತ ಅಂದ್ರೆ ಅದನ್ನ ಉನ್ಮಾದ ಅಂತ ಕರೀತಾರೆ, ಕನಿಷ್ಠ ಅಂತಂದ್ರೆ ಅದು ಖಿನ್ನತೆಯ ಸ್ಥಿತಿ. ಓಕೆ, ಅಸ್ವಾಭಾವಿಕವಾದಂತಹ ಚಿತ್ತ ಚಾಂಚಲ್ಯವನ್ನ ಯಾರು ಹೊಂದಿರ್ತಾರೆ. ಸೊ ಚಿತ್ತ ಚಾಂಚಲ್ಯ ಅಂತ ಅಂದ್ರೆ ನಾರ್ಮಲ್ ಕಾಗ್ನಿಟಿವ್ ಎಬಿಲಿಟೀಸ್, ನಮ್ಮ ಸ್ವಭಾವ. ಅಂದ್ರೆ ಸಡನ್ ಆಗಿ ನಾವು ಏನಾದರೂ ಟರ್ನ್ ಆಫ್ ಮಾಡ್ತಾ ಇದ್ರೆ, ಟರ್ನ್ ಆನ್ ಆಗ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ ನಾವ್ ಏನೋ ಒಂದು ಥಿಂಕ್ ಮಾಡ್ತಾ ಇರ್ತೀವಿ, ಸೊ ಒಮ್ಮೆ ಆಕ್ಟಿವಿಟೀಸ್ ಹೋಗ್ಬಿಡೋದು, ಅದು ಎಲ್ರಿಗೂ ಗೊತ್ತಾಗೋದ ರೀತಿನಲ್ಲೇ ಕನಿಷ್ಠ ಮಟ್ಟಕ್ಕೆ ಅಂದ್ರೆ ಖಿನ್ನತೆಯ ಮಟ್ಟಕ್ಕೆ ಹೋಗ್ಬಿಡೋದು. ಸೊ ಒಂದೇ ವ್ಯಕ್ತಿಯಲ್ಲಿ 2 ರೀತಿಯಾದಂತಹ ಸಿಂಪ್ಟಮ್ಸ್ಗಳು ಕಾಣಲಿಕ್ಕೆ ಸಾಧ್ಯನಾ? ಅಫ್ಕೋರ್ಸ್ ಸಾಧ್ಯ ಇರುತ್ತೆ. ಓಕೆ, ಸೊ ಕೆಲವರು ಹೈಪರ್ ಆಕ್ಟಿವ್ ಆಗೇ ಇರ್ತಾರೆ, ಅದನ್ನ ಯೂನಿಪೋಲಾರ್ ಅಂತ ಕರಿಬಹುದು. ಓಕೆ, ಅಥವಾ ಖಿನ್ನತೆಯಿಂದನೇ ಇರ್ತಾರೆ, ಸೊ ಅದು ಸಹ ಯೂನಿಪೋಲಾರ್. ಯಾರು 2 ತರಹದ ಗುಣಲಕ್ಷಣಗಳನ್ನ ಹೊಂದಿರ್ತಾರೆ. ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ಸ್ ಅಂತ ಕರೀತಾರೆ. ಅಟೆನ್ಷನ್ ಡಿಫಿಸಿಟ್ ಇರುತ್ತೆ, ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಒಂದ್ ಕಡೆ ಕೂರಲ್ಲ. ಸೊ ಚಿಕ್ಕ ಮಕ್ಕಳಲ್ಲಿ ADHD ಸಾಮಾನ್ಯವಾಗಿ ಕಂಡು ಬರುತ್ತೆ. ಅಂಡ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್, ಸೊ ಇರೋದಿಲ್ಲ, ಯಾವುದು ಅವರ ಆಕ್ಟಿವಿಟೀಸ್ ಸ್ಥಿಮಿತದಲ್ಲಿ ಇರೋದಿಲ್ಲ, ಕಂಟ್ರೋಲಿಗೆ ಬರೋದಿಲ್ಲ, ಯಾವ್ದು ಮಾಡಬಾರ್ದು ಅಂತ ಹೇಳ್ತಿರ್ತೀವಿ ಅದನ್ನೇ ಮಾಡುವಂಥದ್ದು. ಸೊ ಅವ್ರ ಪೇರೆಂಟ್ಸ್ ಇರ್ಬೋದು ಅಥವಾ ಕೇರ್ ಟೇಕರ್ ಇರ್ಬೋದು, ಅವ್ರು ಹೇಳಿದ್ದವ್ರ ಗಮನಕ್ಕೆ ಹೋಗೋದಿಲ್ಲ. ಅಂದ್ರೆ ಅವರ ಮಾತುಗಳನ್ನ ಕ್ಯಾಚ್ ಮಾಡ್ಕೋಬೇಕು, ಅಬ್ಸರ್ವ್ ಮಾಡ್ಕೋಬೇಕು ಅನ್ನೋ ಒಂದು ಸ್ಥಿರತೆ, ಮಾನಸಿಕ ಸ್ಥಿರತೆ ಅವರಲ್ಲಿ ಇರೋದಿಲ್ಲ. ಆ ಕಾರಣಕ್ಕೆ ಅವರು ಪೇರೆಂಟ್ಸ್ ಇರ್ಬೋದು ಅಥವಾ ಕೇರ್ ಟೇಕರ್ ಇರ್ಬೋದು ಏನ್ ಹೇಳ್ತಾರೆ ಕೇಳುವಂತ ವ್ಯವಧಾನ ಇಲ್ಲ. ಸೊ ಅವ್ರಿಗೆ ಬಂದಂತಹ ಅವ್ರಿಗೆ ತೋಚುವಂತಹ ಅಥವಾ ಅವರ ಥಾಟ್ ಪ್ರೋಸೆಸ್ ಅಲ್ಲಿ ಏನೆಲ್ಲ ಬರುತ್ತೆ, ಏನ್ ಮಾಡಬೇಕು, ಏನ್ ಆಕ್ಟಿವಿಟೀಸ್ ಮಾಡಬೇಕು, ಅದನ್ನ ಹೆಚ್ಚಿನ ಮಟ್ಟದಲ್ಲಿ, ಗರಿಷ್ಠ ಮಟ್ಟದಲ್ಲಿ ತಮ್ಮ ಆಕ್ಟಿವಿಟೀಸ್ಗಳನ್ನ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅದನ್ನ ಉನ್ಮಾದದ ಅಸ್ವಸ್ಥತೆ ಅಂತ ಕರೀತಾರೆ. ಅಸ್ವಸ್ಥತೆ ಅಂತ ಅಂದ್ರೆ ಉನ್ಮಾದ, ಸೊ ಎಲ್ಲರಲ್ಲೂ ಕೆಲವು ಸಲ, ಸೊ ನಾರ್ಮಲ್ ಪೀಪಲ್ ಅಂತಂದ್ರೆ ಹೈಪರ್ ಆಕ್ಟಿವಿಟೀಸ್ ಯಾವುದೋ ಒಂದು ಸಂದರ್ಭದಲ್ಲಿ, ಯಾವುದೋ ಒಂದು ಸಿಚುಯೇಷನ್ ನಲ್ಲಿ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಈವೆಂಟ್ ಆಗುತ್ತೆ, ಸ್ಪೆಷಲ್ ಗೆಸ್ಟ್ ಬರ್ತಾರೆ, ಸ್ಪೆಷಲ್ ಈವೆಂಟ್ ಆಗುತ್ತೆ, ಅಂತ ಮೂಮೆಂಟ್ ಅಲ್ಲಿ ಹೈಪರ್ ಆಕ್ಟಿವ್ ಆಗಿರ್ಬೋದು. ಸೊ ಯಾರು ಇಲ್ಲ, ಸೊ ಏನೋ ಬೇಜಾರಾಗಿದೆ, ಮಾನಸಿಕವಾಗಿ ಬೇಜಾರಾಗಿದೆ,
ಸೊ ಫೈನಾನ್ಷಿಯಲಿ ಬೇರೆ ಬೇರೆ ಫ್ಯಾಕ್ಟರ್ಸ್ಗಳೆಲ್ಲ ಕಾರಣ ಆಗಿದೆ. ಸೊ ಯಾರಿಂದನೋ ಅಥವಾ ಸಂಪರ್ಕಕ್ಕೆ ಸಿಗಬಾರ್ದಪ್ಪ, ನಾವು ದೂರ ಇರಬೇಕು ಸ್ವಲ್ಪ ದಿನ, ಆ ರೀತಿ ಆಗಿದ್ರೂ ಇರಬಹುದು. ಸೊ ಅದನ್ನೆಲ್ಲ ನಾವು ಈ ಅಸ್ವಸ್ಥತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಓಕೆ, ಸೊ ಅದು ಒಂದು ಕನಿಷ್ಠ ಒಂದು 6 ಮಂತ್ಸ್ಗಿಂತ ಹೆಚ್ಚು ಈ ರೀತಿಯಾದಂಥ ಸಿಂಪ್ಟಮ್ಸ್ಗಳು ಯಾರಲ್ಲಿ ಕಂಡುಬರುತ್ತೆ, ಪದೇ ಯಾರಲ್ಲಿ ಈ ರೀತಿಯಾದಂಥ ಸಿಂಪ್ಟಮ್ಸ್ಗಳು ಕಂಡು ಬರ್ತಾ ಹೋಗುತ್ತೆ. ಸೊ ಅಂಥವರನ್ನ ನಾವು ಈ ಧ್ರುವೀ ಅಸ್ವಸ್ಥತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಅಂತ ನಾವು. ಬೈಪೋಲಾರ್ ಡಿಸಾರ್ಡರ್ಸ್ ಅಂತ ಅಂದ್ರೆ ಇದೊಂದು ಅಸ್ವಾಭಾವಿಕವಾದಂತಹ ಮತ್ತು ತೀವ್ರ ಸ್ವರೂಪದ, ಅಂದ್ರೆ ತೀವ್ರ ಸ್ವರೂಪ ಅಂತಾರೆ ನೋಟಿಸಬಲ್ ಅಂತ, ನೋಟಿಸಬಲ್ ಚಿತ್ತ ಚಾಂಚಲ್ಯವನ್ನು ಉಂಟು ಮಾಡುವಂತಹ ಒಂದು ಮಾನಸಿಕ ಸ್ಥಿತಿ. ಓಕೆ, ಸೊ ನಾವೆಲ್ಲ ಅಂದ್ರೆ ನಾರ್ಮಲ್ ಪೀಪಲ್ಗಳು ಏನ್ ಮಾಡ್ಬೋದು, ಒಂದು ಉದಾಹರಣೆ ಕೊಡಬೇಕು ಅಥವಾ ಒಂದು ವಿಷಯವನ್ನ ಕನ್ವೆ ಮಾಡಬೇಕು ಅಥವಾ ಒಂದು ಆಕ್ಟಿವಿಟೀಸ್ ಮಾಡಬೇಕು. ಸೊ ಇದೆಲ್ಲ ಹೇಗಿರುತ್ತೆ ಅಂತಂದ್ರೆ, ಯಾರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅಥವಾ ಯಾರಾದ್ರೂ ಒಂದು ವಿಷಯವನ್ನ ಗಂಭೀರವಾಗಿ ವಾಚ್ ಮಾಡ್ತಾ ಇರ್ತಾರೆ, ಏನಾದ್ರೂ ಒಂದು ವಿಷಯವನ್ನ ಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ಸೊ ಇದೆಲ್ಲ ಹೇಗಿರುತ್ತೆ, ಇದೆಲ್ಲ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ, ಸೊ ಎಲ್ರಿಗೂ ಅದು ಪ್ಲೆಸೆಂಟ್ ಆಗಿ ಇದೆ ಅಂತ ಅನ್ಸುತ್ತೆ. ಅವ್ರ ಆಕ್ಟಿವಿಟೀಸ್ ಹಾವಭಾವ ಇರ್ಬೋದು, ಮಾತಾಡ್ತಾ ಇರ್ತಕ್ಕಂಥ ಟಾಪಿಕ್ ಇರ್ಬೋದು, ಎಲ್ಲ ವಿಷಯನೂ ಸಹ ಅವ್ರಿಗೆ ಒಂಥರ ಪ್ಲೆಸೆಂಟ್ ಅಂತ ಅನ್ಸುತ್ತೆ. ಸೊ ಅದು ಚಿತ್ತ ಚಾಂಚಲ್ಯವನ್ನ ದಾಟಿ ಹೋಗಿದೆ ಅಥವಾ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ ಅಂತ ಹೇಳ್ಬೇಕು ಅಂತಂದ್ರೆ, ಅಥವಾ ಯಾವುದು ಸ್ವಾಭಾವಿಕವಾಗಿ ಇರೋದಿಲ್ಲ. ಓಕೆ, ಸೊ ಇರೋಂಥ ಟಾಪಿಕ್ ಬಿಟ್ಟು ಬೇರೆ ಟಾಪಿಕ್ ಮಾತಾಡೋವಂಥದ್ದು, ಅಗ್ರೆಸಿವ್ ಆಗಿರುವಂಥದ್ದು, ಅಥವಾ ವಿತ್ ಬೇರೆ ವರ್ಡಿಂಗ್ ಯೂಸ್ ಮಾಡುವಂಥದ್ದು, ಅಸಂವಿಧಾನಿಕ ಪದಗಳನ್ನು ಯೂಸ್ ಮಾಡುವಂಥದ್ದು, ಇರ್ಬೋದು, ಅಥವಾ ಬೇರೆ ರೀತಿಯಾದಂಥ ಡಿಫ್ರೆಂಟ್ ಮ್ಯಾನರಿಸಮ್ಸ್ ಇರ್ಬೋದು. ಸೊ ಇವೆಲ್ಲದನ್ನು ಬಳಸ್ಕೊಂಡು ಸೊ ಏನು ಗರಿಷ್ಠ ಮತ್ತು ಕನಿಷ್ಠ, ಸೊ 2 ಎಕ್ಸ್ಟ್ರೀಮ್ ಎಂಡು ಏನು ಗರಿಷ್ಠ ಮತ್ತು ಕನಿಷ್ಠ ಆಕ್ಟಿವಿಟೀಸ್ಗಳು ಏನಿರುತ್ತೆ ಅದನ್ನ ನಾವು ಬೈಪೋಲಾರ್ ದ್ವಿಧ್ರುವಿ ಅಸ್ವಸ್ಥತೆ, ಬೈಪೋಲಾರ್ ಡಿಸಾರ್ಡರ್ಸ್ ಅಂತ ನಾವು ಕರಿತೀವಿ. ವ್ಯಕ್ತಿಯ ಗರಿಷ್ಠ ಅಂದ್ರೆ ಉನ್ಮಾದ ಸ್ಥಿತಿ ಮತ್ತು ವ್ಯಕ್ತಿಯ ಕನಿಷ್ಠ ಸ್ಥಿತಿ ಅಂದ್ರೆ ಖಿನ್ನತೆಯ ಸ್ಥಿತಿ, 2 ಪ್ರಮಾಣವನ್ನು ಅನುಭವಿಸಬಹುದು. ಓಕೆ, ಸೊ ಕೆಲವರು ಈಗ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇರುತ್ತೆ. ಓಕೆ, ಸೊ ವೆದರು ತುಂಬಾ ಚಿಲ್ಡ್ ಆಗಿತ್ತು ಅಂತ ಅಂದ್ರೆ, ಓಕೆ, ಒಂಥರ ಈಗ ಮೋಡ ಮುಸುಕಿದ ವಾತಾವರಣ ಅಂತಾರಲ್ಲ, ಸೊ ಆ ಥರ ಇದು ಅಂತಂದ್ರೆ ಅವರಲ್ಲಿ ಖಿನ್ನತೆಯ ಪ್ರಮಾಣ ಜಾಸ್ತಿ ಆಗಬಹುದು. ಅಥವಾ ಯೂಸ್ ಟೆಂಪರೇಚರ್ ಇದೆ ಅಂತ ಅಂದಾಗ, ಓಕೆ, ಸೊ ವಾರ್ಮ್ ಆಗ್ತಾ ಇದೆ, ಹೀಟ್ ಆಗಿದೆ ಅಂತ ಅಂದಾಗ, ಸೊ ಅವರ ಆಕ್ಟಿವಿಟೀಸ್ ಲೆವೆಲ್ ಸಹ ಜಾಸ್ತಿ ಆಗ್ತಾ ಹೋಗ್ಬೋದು. ಸೊ ಹೀಗೆ ಇದೊಂದು ಎಕ್ಸಾಂಪಲ್ ಹೇಳಿದ್ದು. ಸೊ ಈ ರೀತಿಯಾದಂತಹ ಕಾಸಿಂಗ್ ಫ್ಯಾಕ್ಟರ್ಸ್ಗಳು ಹಲವಾರು ಇರುತ್ತೆ. ಇದೇ ಕಾರಣ ಅಲ್ಲ. ಸೊ ಇದೊಂದು ಕಾರಣ. ಓಕೆ, ಸೊ ಹೀಗೆ ಈ ಧ್ರುವೀ ಅಸ್ವಸ್ಥತೆ, ಬೈಪೋಲಾರ್ ಡಿಸಾರ್ಡರ್ಸ್ ಇದು ನಮ್ಮಲ್ಲಿರ್ತಕ್ಕಂತಹ ಅಸ್ವಾಭಾವಿಕ ಚಿತ್ತ ಚಾಂಚಲ್ಯದ ಒಂದು ಲಕ್ಷಣವಾಗಿರುತ್ತೆ, ಗುಣಲಕ್ಷಣ ಅಥವಾ ರೋಗ ಲಕ್ಷಣವಾಗಿರುತ್ತೆ. ಅದು ತೀವ್ರ ಸ್ವರೂಪತೆಯನ್ನು ಪಡ್ಕೊಂಡಿರುತ್ತೆ. ಯಾರಾದ್ರೂ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಅವರನ್ನ ಗಮನಿಸಿದ್ರೆ, ಅವ್ರ ಆಕ್ಟಿವಿಟೀಸ್ ಅನ್ನ ಗಮನಿಸಿದ್ರೆ, ಸಾಮಾನ್ಯವಾಗಿ ಹೇಳ್ತಾನೆ, ಸೊ ಏನು ಹೈಪರ್ ಆಕ್ಟಿವಿಟಿ ಅವನು, ಅಥವಾ ಆತ ಏನು ತುಂಬಾ ಡಿಪ್ರೆಸ್ಡ್ ಆಗಿದ್ದಾನೆ, ಸೊ ಏನು ಯಾರ ಜೊತೆ ಮಾತಾಡಲ್ಲ. ಸೊ ಸಾಮಾನ್ಯವಾಗಿ ಅಂದ್ರೆ ಫಸ್ಟ್ ಸೈಟಲ್ಲೇ ಅಥವಾ ಒಮ್ಮೆ ನೋಡಿದ ತಕ್ಷಣ ಸೊ ಅವರನ್ನ ನಾವು ಒಂದು ನೋಟಿಸಬಲ್ ಮಾಡ್ಬೋದು, ಯಾವ ರೀತಿಯಾದಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಅವರು ಹೊಂದಿದ್ದಾರೆ, ಅವ್ರ ಹತ್ರ ಇದೆ ಅನ್ನೋದನ್ನ ನಾವು ಗುರುತಿಸ್ಕೋಬಹುದು. ಸೊ ಆ ರೀತಿಯಾದಂತಹ ನೋಟಿಸಬಲ್ ಅದರ ತೀವ್ರ ಸ್ವರೂಪದ ಚಿತ್ತ ಚಾಂಚಲ್ಯವನ್ನು ಹೊಂದಿರುವಂತಹ ವ್ಯಕ್ತಿಗಳು ಈ ಧ್ರುವೀ ಅಸ್ವಸ್ಥತೆಯ ರೋಗ ಲಕ್ಷಣಗಳನ್ನ ಹೊಂದಿರೋರು ಆಗಿರ್ತಾರೆ. ಓಕೆ, ಯಾರನ್ನ ನಾವು ಈ ದ್ವಿಧ್ರುವಿ ಅಸ್ವಸ್ಥತೆ ಕನಿಷ್ಠ 7 ದಿನಗಳ ಮುಂದುವರಿಯಬಹುದಾದ ಉನ್ಮಾದ ಅಥವಾ ಖಿನ್ನತೆಗಳ ಸಮ್ಮಿಶ್ರ ಸರಣಿಗಳು. ಅಂದ್ರೆ ಐಸೋಲೇಟೆಡ್ ಆಗಿರ್ತಾನೆ ಅಂತಂದ್ರೆ ಕನಿಷ್ಠ 7 ದಿನಗಳ ಕಾಲ, ಆದ್ರೆ ಒಂದು 4 ದಿನ 5 ದಿನ ಇದ್ದಾರೆ ಅಂತಂದಾಗ
ಅದನ್ನ ಒಂದು ಅನಾಲಿಸಿಸ್ ಪ್ರಕಾರ ಅದನ್ನ ಇಲ್ಲ ನಾವು ಬೈಪೋಲರ್ ಅಂತ ಹೇಳಕ್ ಬರೋದಿಲ್ಲ. ಇಟ್ಸ್ ಎ ನಾರ್ಮಲ್. ಮನುಷ್ಯ ಅಂತ ಅಂದಮೇಲೆ ಅನೇಕ ಏಳು ಬೀಳುಗಳು ಇರುತ್ತೆ, ಅನೇಕ ಮೂಡ್ ಫ್ಲಕ್ಚುಯೇಷನ್ಸ್ಗಳು ಇರುತ್ತೆ, ಅನೇಕ ಏರಿಳಿತ ಏರಿಳಿತಕ್ಕಂತೆ ನಮ್ಮ ಮೂಡು ಸಹ ಏರಿಳಿತಗಳು, ನಮ್ಮ ಭಾವನೆಗಳು ಸಹ ಏರಿಳಿತಗಳು, ನಮ್ಮ ಎಲ್ಲ ಎಮೋಷನ್ಸು ಫೀಲಿಂಗ್ಸು ಏರಿಳಿತಗಳು ಒಳಗಾಗೋದು ಸಹಜ. ಅಂತ ಸಂದರ್ಭದಲ್ಲಿ ಅದು ಎಕ್ಸ್ಟೆಂಡ್ ಆದ್ರೆ 2-3 ದಿನ ಓಕೆ, ಇಟ್ ಇಸ್ ಅಕ್ಸೆಪ್ಟಬಲ್, ನಾರ್ಮಲ್. ಸೊ 7, 8, 10, 15, 1 ತಿಂಗಳು, 1 ವರ್ಷ, ಸೊ ಈ ತರ ಕಂಟಿನ್ಯೂಸ್ ಆಗಿ ಆ ಒಂದು ಲಕ್ಷಣಗಳು, ಸೊ ಯಾವಾಗ ಆಗ್ಬೇಕು ಅಂತ ಅಂದ್ರೆ ಸೊ ಸ್ವಲ್ಪ ದೀರ್ಘಕಾಲಿಕವಾಗಿ ಅದು ಎಕ್ಸ್ಟೆಂಡ್ ಆಗ್ತಾ ಹೋಗ್ಬೇಕು ಕಂಟಿನ್ಯೂಸ್ ಆಗಿ. ಸೊ ಇಲ್ಲಿ ಹೇಳಿರೋ ಪ್ರಕಾರ ಕನಿಷ್ಠ 7 ದಿನಗಳ ಕಾಲ ಮುಂದುವರಿಯಬಹುದಾದ ಉನ್ಮಾದ ಅಥವಾ ಖಿನ್ನತೆಗಳ ಸಮ್ಮಿಶ್ರ ಸರಣಿಗಳು. ಸೊ ಅಟ್ಲೀಸ್ಟ್ ಅಷ್ಟು ದಿನನಾದ್ರೂ ಅದು ಕಂಟಿನ್ಯೂಸ್ ಆಗಿ ಪರ್ಸಿಸ್ಟೆಂಟ್ ಆಗಿ ಅಪಿಯರ್ ಆಗ್ತಾ ಇರಬೇಕು, ಅಥವಾ ಅಪಿಯರ್ ಆಗ್ತಾ ಇದ್ರೆ ಸೊ ಅವರು ಈ ಒಂದು ಕ್ಯಾಟಗರಿಗೆ ಬರ್ತಾರೆ. ಉನ್ಮಾದದ ಲಕ್ಷಣಗಳು ತೀವ್ರಗೊಂಡರೆ ಓಕೆ, ಸೊ ವ್ಯಕ್ತಿಯನ್ನು ತಕ್ಷಣ ಆಸ್ಪತ್ರೆಗೆ ದಾಖಲು ಮಾಡಬೇಕಾಗತ್ತೆ. ಸೊ ಅದೇ ರೀತಿ ಖಿನ್ನತೆ ಲಕ್ಷಣಗಳು ಕೂಡ ಕನಿಷ್ಠ 2 ವಾರಗಳ ಕಾಲ ಏನಾದರೂ ಮುಂದುವರೆದ್ರೆ ಸೊ ಅವರು ಸಹ ಇದೇ ರೀತಿಯಾದಂತಹ ಗುಣಲಕ್ಷಣ ಅಂದ್ರೆ ಹಾಸ್ಪಿಟಲೈಸೇಷನ್ ಮಾಡುವಂತಹ ಅಥವಾ ಚಿಕಿತ್ಸೆಗೆ ಒಳಪಡಿಸುವಂತಹ ಒಂದು ಪ್ರಕ್ರಿಯೆಗೆ ಆತ ಒಳಗಾಗಬೇಕಾಗುತ್ತೆ. ಓಕೆ, ಸೊ ಮಿನಿಮಮ್ ಸೊ ಏನ್ ಹೇಳ್ತಾರೆ 1 ಅಥವಾ 2 ವಾರ, ಸೊ 7 ದಿನಗಳು ಅಂತ ಹೇಳ್ತಾರೆ. ಸೊ ಒಂದು ಅಟ್ಲೀಸ್ಟ್ ಒಂದು 10 days 15 days, ಸೊ ಈ ತರ ಅದೇ ರೋಗ ಲಕ್ಷಣಗಳು, ಅದೇ ರೀತಿಯಾದಂಥ ಉನ್ಮಾದ ಸ್ಥಿತಿ, ಅದೇ ರೀತಿಯಾದಂಥ ಖಿನ್ನತೆಯ ಸ್ಥಿತಿ ಒಳಗಾಗ್ತಾ ಇದ್ದಾನೆ, ಅಥವಾ ಸ್ವಿಚ್ ಓವರ್ ಆಗ್ತಾ ಇದ್ದಾರೆ ಉನ್ಮಾದದಿಂದ ಖಿನ್ನತೆಗೆ, ಖಿನ್ನತೆಯಿಂದ ಉನ್ಮಾದಕ್ಕೆ. ಸೊ ಅಂಥವರು ಅಥವಾ ಅಂಥವರಿಗೆ ಈ ಒಂದು ಹಾಸ್ಪಿಟಲೈಸೇಷನ್ ಕ್ಲಿನಿಕಲ್ ಬೇಕಾಗ್ತದೆ. ಎರಡನೇ ಅಂತ ಹೇಳ್ಬೇಕು ಅಂತ ಅಂದ್ರೆ ಖಿನ್ನತೆ ಮತ್ತು ಲಘು ಉನ್ಮಾದಗಳು ಒಟ್ಟಾಗಿ ಮತ್ತೆ ಮತ್ತೆ ಕಾಣಿಸ್ಕೊಳ್ತವೆ. ಓಕೆ, ಸೊ ಒಂದು ರೀತಿಯಾದಂತಹ ಲಕ್ಷಣಗಳು ಕಾಣಿಸ್ಕೋಬಹುದು, ಇಲ್ಲ ಉನ್ಮಾದಗಳೇ ಕಾಣಿಸ್ಕೋಬಹುದು, ಇಲ್ಲ ಖಿನ್ನತೆಯ ರೋಗ ಲಕ್ಷಣಗಳೇ ಕಾಣಿಸ್ಕೋಬಹುದು. ಸೊ 50% ಅಂದ್ರೆ ಈ ಹಂತದಲ್ಲಿ ಖಿನ್ನತೆ ಮತ್ತು ಲಘು ಉನ್ಮಾದಗಳು ಒಟ್ಟಾಗಿ ಮತ್ತೆ ಮತ್ತೆ ಕಾಣಿಸ್ಕೊಳ್ತಾ ಹೋಗ್ತವೆ. ಸ್ವಿಚ್ ಓವರ್ 1ರಿಂದ 1, ಉನ್ಮಾದದಿಂದ ಖಿನ್ನತೆ, ಖಿನ್ನತೆಯಿಂದ ಉನ್ಮಾದ. ಓಕೆ, ಆದ್ರೆ ಪ್ರಬಲ ಉನ್ಮಾದದ ಲಕ್ಷಣ ಅಥವಾ ಖಿನ್ನತೆ ಇವೆರಡು ಜಂಟಿಯಾಗಿ ಸರಣಿ ರೂಪದಲ್ಲಿ ಕಂಡು ಬರೋದಿಲ್ಲ. ಓಕೆ, ಸೊ ಕಾಣಿಸ್ಕೊಳ್ತಾ ಬರ್ತವೆ, ಬಟ್ ಎರಡೂ ಸಹ ಒಂದೇ ಪ್ರಬಲವಾಗಿ ಕಾಣಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಈ ರೋಗ ಲಕ್ಷಣಗಳಿದ್ದಾಗ ಹೇಗೆ ಪತ್ತೆ ಮಾಡೋದು? ಸೊ ಅಸ್ವಸ್ಥತೆ 1 ಅಥವಾ ಅಸ್ವಸ್ಥತೆ 2ರ ಗುಣಲಕ್ಷಣಕ್ಕೆ ಸರಿ ಹೊಂದೋದಿಲ್ಲ. ಆದಾಗ್ಯೂ ಈ ಲಕ್ಷಣಗಳು ವ್ಯಕ್ತಿಗಳ ಸಾಮಾನ್ಯ ವರ್ತನೆಗಿಂತಲೂ ಹೊರತಾಗಿರುತ್ತವೆ. ಬೈಪೋಲಾರ್ ಡಿಸಾರ್ಡರ್ಸ್ ಅಂತ ಅಂದ್ರೆ ಉನ್ಮಾದದ ಸ್ಥಿತಿಗಳೇ ಬೇರೆ, ಖಿನ್ನತೆಯ ಸ್ಥಿತಿಗತಿಗಳೇ ಬೇರೆ. ಉನ್ಮಾದದ ರೋಗ ಲಕ್ಷಣಗಳೇ ಬೇರೆ, ಖಿನ್ನತೆಯ ರೋಗ ಲಕ್ಷಣಗಳೇ ಬೇರೆ. ಒಬ್ಬ ವ್ಯಕ್ತಿ ಯಾರು ಪದೇ ಪದೇ ಪರ್ಸಿಸ್ಟೆಂಟ್ ಆಗಿ ಉನ್ಮಾದದ ಗುಣಲಕ್ಷಣಗಳನ್ನ ತೋರಿಸ್ತಾ ಇರ್ತಾನೆ, ಹೆಚ್ಚಿನ ಹೈಪರ್ ಆಕ್ಟಿವಿಟೀಸ್ಗಳನ್ನ ಹೊಂದ್ತಾ ಇರ್ತಾನೆ, ಯಾರು ಪದೇ ಪದೇ ಅಂಥದ್ದೇ ಗುಣಲಕ್ಷಣಗಳು ಇರ್ರೆಲೆವೆಂಟ್ ಆಗಿ ಎಲ್ಲವನ್ನ ಹೊಂದಿರ್ತಾರೆ, ಸೊ ಅಂಥವರು ಸೊ ಈ ರೀತಿಯಾದಂಥ ಗುಣಲಕ್ಷಣಗಳನ್ನ ಹೊಂದಿರ್ತಾರೆ. ಸೊ ಕೆಲವೊಂದು ಬಾರಿ ಈ ಎರಡೂ ಲಕ್ಷಣಗಳು ಸಾಮಾನ್ಯ ವರ್ತನೆ ಅಥವಾ ಸಾಮಾನ್ಯವಾದಂಥ ರೊಟೀನಲ್ ಆಕ್ಟಿವಿಟೀಸು ಹೊರತಾಗಿರುತ್ತವೆ ಎಂಬುದನ್ನು ನಾವು ಇಲ್ಲಿ ತಿಳ್ಕೊಬೇಕಾಗುತ್ತೆ. ಓಕೆ, ಸೊ ಕೆಲವೊಂದು ಬಾರಿ ನಾರ್ಮಲ್ ಆಕ್ಟಿವಿಟೀಸ್ ಅಂತ ಬಂದಾಗ, ದಿನನಿತ್ಯದ ಆಕ್ಟಿವಿಟೀಸ್ ಅಂತ ಬಂದಾಗ ಸೊ ಮಾಡರೇಟ್ ಆಗಿರ್ತಕ್ಕಂಥ ಬಿಹೇವಿಯರ್ ಅನ್ನ ಹೊಂದಬಹುದು. ಅಂದ್ರೆ ಎರಡು ಮಿಕ್ಸ್, ಹೈಪರ್ ಆಕ್ಟಿವಿಟಿನೂ ಅಲ್ಲ, ಸೊ ಈ ಕಡೆ ಖಿನ್ನತೆಯ ಅಂಶಗಳು ಹೊಂದಿರತಕ್ಕಂಥ ರೋಗ ಲಕ್ಷಣಗಳು ಹೊಂದಿರತಕ್ಕಂತಹ ವ್ಯಕ್ತಿನೂ ಅಲ್ಲ.
Okay, so it is all depend about situation, the person, situation ಗೆ ಅಲೋ ಮಾಡುತ್ತೆ ಅಥವಾ ಡಿಮ್ಯಾಂಡ್ ಮಾಡುತ್ತೆ, ಆ ರೀತಿಯಾಗಿ ಇರುತ್ತೆ. ಸೊ ಸೈಕ್ಲೋಮಿಯಾ ಕನಿಷ್ಠ 2 ವರ್ಷಗಳಿಂದ ವ್ಯಕ್ತಿಯಲ್ಲಿ ಇರಬಹುದಾದಂತಹ ಲಘು ಉನ್ಮಾದ ಮತ್ತು ಸ್ವಲ್ಪ ಮಟ್ಟಿನ ಖಿನ್ನತೆಗಳಿಂದ ಕೂಡಿದ ದ್ವಿಧ್ರುವಿ ಅಸ್ವಸ್ಥತೆಯ ಲಘು ಸ್ವರೂಪವೇ ಸೈಕ್ಲೋಥಿಮಿಕ್ ಡಿಸಾರ್ಡರ್ ಅಥವಾ ಸೈಕ್ಲೋಥಿಮಿಯಾ ಕಾಯಿಲೆ. ಸೊ ಎರಡು ಇಲ್ಲಿ ಈ ಸೈಕ್ಲೋಥಿಮಿಯಾ ಕಾಣಿಸ್ಕೋಬೇಕು ಅಂತಂದ್ರೆ ಮಿನಿಮಮ್ ಕನಿಷ್ಠ 2 ವರ್ಷಗಳು ವ್ಯಕ್ತಿಯಲ್ಲಿ ಇರಬಹುದಾದಂತ ಲಘು ಉನ್ಮಾದ ಮತ್ತು ಸ್ವಲ್ಪ ಮಟ್ಟಿನ ಖಿನ್ನತೆಯಿಂದ ಕೂಡಿರ್ತಕ್ಕಂಥ ಅಂಶಗಳನ್ನ ಬೈಪೋಲಾರ್ ಡಿಸಾರ್ಡರ್ಸ್ ಅಂತಾನೂ ಸಹ ಕರೀಬಹುದು. ಲಘುವಾಗಿರ್ತಕ್ಕಂತಹ ಉನ್ಮಾದ ಅಂದ್ರೆ ತೀವ್ರ ಸ್ವರೂಪವನ್ನ ಪಡ್ಕೊಂಡಿರ್ತಕ್ಕಂಥದ್ದಲ್ಲ, ಎಕ್ಸ್ಟ್ರೀಮ್ ಅನ್ನೋ ರೀತಿಯಾಗಿ ಏನಿಲ್ಲ, ಆದ್ರೆ ಹೈಪರ್ ಆಕ್ಟಿವಿಟೀಸ್ ಇರುತ್ತೆ, ಕನಿಷ್ಠ 2 ವರ್ಷಕ್ಕೆ ಒಳಪಟ್ಟಂತೆ ಇರೋದಿಲ್ಲ, ಮೇಲ್ಪಟ್ಟಂತೆ ಇರುತ್ತೆ. ಈ ಎಲ್ಲಾ ಲಕ್ಷಣಗಳನ್ನು ಹೊಂದಿರುವಂತಹ ವ್ಯಕ್ತಿಗಳನ್ನ, ರೋಗಿಗಳನ್ನ ಕ್ಯಾಟಗರೈಸೇಷನ್ ಅನ್ನು ಮಾಡಬಹುದು. ಈ ಉನ್ಮಾದದ ಹಂತ, ಸೊ ಅದರಲ್ಲಿ ಪ್ರಮುಖವಾಗಿ 2 ಎಕ್ಸ್ಟ್ರೀಮ್ ಎಂಡ್ಗಳಿದಾವೆ ಅಂತ ನಾವು ತಿಳ್ಕೊಂಡಿದ್ವಿ. ಒಂದು ಉನ್ಮಾದ, ಸೊ ಇನ್ನೊಂದು ಖಿನ್ನತೆ. ಉನ್ಮಾದ ಅಂತ ಅಂದ್ರೆ ಉನ್ಮಾದದ ಅವಧಿಯಲ್ಲಿ ವ್ಯಕ್ತಿಗಳು ಆವೇಶದಿಂದ ವರ್ತಿಸ್ತಾರೆ. ಆವೇಶ, ಅಗ್ರೆಸಿವ್ ಬಿಹೇವಿಯರ್ ಇರುತ್ತೆ. ಏನ್ ಮಾಡಿದ್ರು ಫಿಸಿಕಲ್ ಹ್ಯಾಂಡಲ್ ಮಾಡ್ತಾರೆ ಅಂತಾರಲ್ಲ, ಫಿಸಿಕಲ್ ಥ್ರೆಟನಿಂಗ್ ಅಂತ ಹೇಳ್ತಾರಲ್ಲ, ಅಥವಾ ಫಿಸಿಕಲ್ ಆಗಿ ಇನ್ಯಾವುದೋ ರೀತಿಯಾದಂತಹ ಆರ್ ಮಾಡ್ಕೊಳ್ಳುವಂಥದ್ದು, ಥ್ರೆಟ್ ಮಾಡುವಂಥದ್ದು, ಅಥವಾ ಅದನ್ನು ಬಳಸುವಂಥದ್ದು, ಫಿಸಿಕಲ್ ಯಾವುದೋ ಒಂದು ವಸ್ತು ವಿಷಯಗಳನ್ನ ತೆಗೆದುಕೊಂಡು ಬಳಸುವಂಥದ್ದು, ಅಥವಾ ಪರಿಸ್ಥಿತಿಯನ್ನ ಸ್ಪಷ್ಟವಾಗಿ ಅರ್ಥೈಸಿಕೊಳ್ಳದೆ, ಸೊ ಆಲ್ ಆಫ್ ಎ ಸಡನ್ ಅಂದ್ರೆ ಇದ್ದಾರೆ, ಯಾವ ಡೈರೆಕ್ಷನ್ ಅಲ್ಲಿ ಇರ್ತಾರೆ ಆ ಡೈರೆಕ್ಷನ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಆಬ್ವಿಯಸ್ಲಿ ಅದಕ್ಕೆ ಪ್ರೋ ಆಕ್ಟಿವ್ ಆಗಿ ಇವರು ಕೆಲಸವನ್ನು ಮಾಡ್ತಾರೆ. ಸೊ ಅದು ಉನ್ಮಾದದ ಪರಮಾವಧಿ ಅಂತಲೂ ಸಹ ಕರೀಬಹುದು. ಸಾಮಾನ್ಯವಾಗಿ ಮಾತಾಡ್ತಿರ್ತಾರೆ, ಸೊ ಉನ್ಮಾದ ಬಂದಿದೆ, ಓಕೆ, ಒಂದು ದೇವಸ್ಥಾನದಲ್ಲೇ ಇರ್ತಾರೆ, ಆ ದೇವಸ್ಥಾನದ ಪರವಾಗಿ ಮಾತಾಡುವಂಥದ್ದು, ಅವ್ರು ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ ಅದಕ್ಕೆ ಸಂಬಂಧಿಸಿದಂತಹ ಹೇಳಿಕೆಗಳನ್ನು ಕೊಡುವಂಥದ್ದು. ಸೊ ಇದೆಲ್ಲ ಏನು? ಉನ್ಮಾದದ ಸ್ಥಿತಿ. ಆಕ್ಚುಯಲ್ ಏನು, ವಾಸ್ತವ ಏನು, ಅದನ್ನ ಅರ್ಥೈಸ್ಕೊಳ್ಳೋದಲ್ಲೇ ಅದಕ್ಕೆ ಕೊಡುವಂತ ಸ್ಪಷ್ಟ ಒಂದು ಗೌರವ ಮೌಲ್ಯವನ್ನ ಕೊಡದೆ ಪ್ರಿಜುಡೀಸ್ ಆಗಿ ಉನ್ಮಾದದ ಸ್ಥಿತಿನಲ್ಲಿ ತಮ್ಮ ವರ್ತನೆಗೆ ಒಂದು ಅರ್ಥವನ್ನ, ಸ್ಪಷ್ಟ ಅರ್ಥವನ್ನ ಕೊಡುವಂಥದ್ದು. ಸೊ ಈ ರೀತಿಯಾದಂತಹ ಘಟನೆಗಳ ನಿರ್ಧಾರವನ್ನ ಸೊ ಅವರೇ ತೆಗೆದುಕೊಳ್ಳುತ್ತಾರೆ. ಸೊ ಹಾಗೂ ಅನಿರೀಕ್ಷಿತ ವರ್ತನೆಯಿಂದಾಗುವ ಋಣಾತ್ಮಕ ಪರಿಣಾಮಗಳನ್ನು ಆಲಕ್ಷಿಸಬಹುದು ಅಥವಾ ಅವುಗಳ ಕುರಿತು ತಿಳಿಯದೇ ಇರಬಹುದು. ಓಕೆ, ಸೊ ಕೆಲವೊಂದ್ಸಲ ಅದರಿಂದ ಆಗ್ತಾ ಇರ್ತಕ್ಕಂಥ ಪರಿಣಾಮಗಳು, ಋಣಾತ್ಮಕ ಪರಿಣಾಮಗಳು ನೋಟಿಸ್ಗೆ ಬರಬಹುದು, ಅಥವಾ ವ್ಯಕ್ತಿಯ ನೋಟಿಸ್ಗೆ ಬರದೇನೂ ಇರಬಹುದು. ಆದರೆ ಪ್ರತಿಕ್ರಿಯೆಗಳು ಅಥವಾ ಅದರಿಂದ ಉಂಟಾಗಬಹುದಾದಂತಹ ಕೆಲವೊಂದು ಅಂಶಗಳು ಸೊ ಅಲ್ಲಿ ಆ ವ್ಯಕ್ತಿಗೆ ಕಂಡು ಬರ್ತಾ ಇರುತ್ತೆ. ಆ ವ್ಯಕ್ತಿಯ ಮೇಲೆ ಅದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸೊ ಈ ಉನ್ಮಾದದ ಹಂತ ಸೊ ಯಾರಲ್ಲಿ ಹೆಚ್ಚಿಗಿರುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕು ಅನ್ನೋದಂತಂದ್ರೆ, ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ಈ ಉನ್ಮಾದದ ಹಂತ ಇರುತ್ತೆ. ಫಿಸಿಕಲ್ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಓವರ್ ಥಿಂಕಿಂಗು, ಕೇವಲ ಫಿಸಿಕಲ್ ಆಕ್ಟಿವಿಟೀಸ್ ಅಂತಾನೆ ಏನಿಲ್ಲ. ಓಕೆ, ಸೊ ನಾರ್ಮಲ್ ಪೀಪಲ್ ಏನ್ ಥಿಂಕ್ ಮಾಡ್ತಾರೆ ಅದ್ರ 10 ಪಟ್ಟು ಅಥವಾ ಅಡ್ವಾನ್ಸ್ಡ್ ಆಗಿ ಥಿಂಕ್ ಮಾಡುವಂತ, ಕೆಲವೊಂದ್ಸಲ ಅದು ಪಾಸಿಟಿವ್ ಆಗಿರುತ್ತೆ, ಕೆಲವೊಂದ್ಸಲ ಅದು ಮ್ಯಾಕ್ಸಿಮಮ್ ಅದು ಈ ಉನ್ಮಾದದ ಅಂತ ಬಂದಾಗ ನೆಗೆಟಿವ್ ಆಗುತ್ತೆ. ಸೊ ಯಾವ್ದು ಪಾಸಿಟಿವ್ ಆಗಿರಬಹುದು ಅಥವಾ ಯಾವ್ದು ನೆಗೆಟಿವ್ ಆಗಿರಬಹುದು, ಅವರ ಆಕ್ಟಿವಿಟೀಸ್, ಅವರ ಫಿಸಿಕಲ್ ಆಕ್ಟಿವಿಟೀಸ್, ಆಕ್ಟಿವ್ನೆಸ್, ಸೊ ಅವರಿಗೆ ಎರಡೂ ಸಹ ಆಗ್ಬೋದು, ಪ್ಲಸ್ ಆಗ್ಬೋದು, ಮೈನಸ್ ಆಗ್ಬೋದು. ಸೊ ಕಾರಣ ಏನು ಅಂತ ಅಂದ್ರೆ, ನೋಯಿಂಗ್ಲಿ ಅಥವಾ ಅನ್ನೋಯಿಂಗ್ಲಿ ಒಂದು ಆಕ್ಟಿವಿಟೀಸ್ಗೆ ಅವರು ಒಳಗಾಗ್ತಾ ಇರ್ತಾರೆ.
ನೋಯಿಂಗ್ಲಿ ಅಥವಾ ಅನ್ನೋಯಿಂಗ್ಲಿ ಅದರಿಂದ ಆಪತ್ತು ಅಥವಾ ಅಪಾಯ ಅಥವಾ ಅನಾನುಕೂಲಗಳನ್ನು ಸಹ ಅವರು ಎದುರಿಸಬೇಕಾದಂತ ಸಂದರ್ಭ ಬರುತ್ತೆ. ಆಡುವಂತಹ ಮಾತು, ಅನಗತ್ಯವಾಗಿ ಮಾಡುವಂತಹ ಕೆಲವೊಂದು ಫಿಸಿಕಲ್ ಆಕ್ಟಿವಿಟೀಸ್ ಸೊ ಬೇಕಾಗಿರೋದಿಲ್ಲ. ಈ ಎಕ್ಸ್ಟ್ರಾ ಅಂತ ಏನ್ ಕರಿತೀವಲ್ಲ, ಸೊ ಎಕ್ಸ್ಟ್ರಾ ಅನ್ನೋ ಒಂದು ಕಾನ್ಸೆಪ್ಟ್ ಯಾರಿಗೂ ಬೇಕಾಗಿರೋದಿಲ್ಲ. ಸೊ ಈ ಹೈಪರ್ ಆಕ್ಟಿವಿಟಿ ಹೊಂದಿರತಕ್ಕಂತಹ ವ್ಯಕ್ತಿಗಳು ಈ ಎಕ್ಸ್ಟ್ರಾ ಅಂತ ಏನ್ ಆಗ್ತಾರೆ ಅಂತ ಸಂದರ್ಭದಲ್ಲಿ ಏನು ಅಪಾಯಕ್ಕೆ ಅಥವಾ ನಿಂದನೆಗೆ ಗುರಿ ಆಗ್ತಾರೆ. ಸೊ ಅದು ನೆಗೆಟಿವ್ ಆಗಿ ಮಾರ್ಪಾಟ ಅನಗತ್ಯ ಮತ್ತೆ ಗುರಿ ಮಾಡುತ್ತೆ. ಅದರಿಂದ ಹೆಚ್ಚಿನದಾಗಿ ನೆಗೆಟಿವ್ ಅಥವಾ ಋಣಾತ್ಮಕವಾದಂತಹ ಅಂಶಗಳು ಅದರಿಂದ ಆಗುವಂಥದ್ದು ಹೆಚ್ಚು. ಸೊ ಅಲ್ಲದೆ ಈ ಸಂದರ್ಭದಲ್ಲಿ ವ್ಯಕ್ತಿಗಳು ಅನಿರೀಕ್ಷಿತ ವರ್ತನೆಯಿಂದ ಆಗುವ ಋಣಾತ್ಮಕ ಪರಿಣಾಮಗಳನ್ನು ಆಲಕ್ಷಿಸಬಹುದು ಅಥವಾ ಅವುಗಳ ಕುರಿತು ಯಾವುದೇ ತಿಳಿಯದೇ ಇರಬಹುದು. ಕೆಲವು ಬಾರಿ ಈ ಅನಿರೀಕ್ಷಿತ ವರ್ತನೆ ಅಥವಾ ಗೊತ್ತಿದೇನೋ ಋಣಾತ್ಮಕ ಪರಿಣಾಮಗಳು ಏನಾಗ್ತಾ ಇರತ್ತೆ ಅದು ಅವ್ರ ಗಮನಕ್ಕೆ ಬರ್ತಾನೆ ಇರಬಹುದು. ನಾನು ಮಾಡಿದ್ದೇ ಸರಿ ಅಥವಾ ನಾನು ಮಾಡ್ತಾ ಇರೋದೇ ಸರಿ ಅನ್ನೋ ಒಂದು ನಿರ್ಧಾರಕ್ಕೆ ಅವ್ರು ಬರಬಹುದು. ಅಥವಾ ಅದರಿಂದ ಏನ್ ಆಗ್ತಾ ಇರುತ್ತಲ್ಲ, ಕಾನ್ಸಿಕ್ವೆನ್ಸಸ್ಗಳು ಏನಾಗ್ತಾ ಇರುತ್ತೆ, ತೊಂದರೆಗಳು ಏನಾಗ್ತಾ ಇರುತ್ತೆ, ಸೊ ಅದು ಅವರು ನೋಟಿಸ್ಗೆ ಬರ್ತಲೇ ಇರುವಂಥದ್ದು ಒಂದು. ಸೊ ನೋಯಿಂಗ್ಲಿ ಅಥವಾ ಅನ್ನೋಯಿಂಗ್ಲಿ ಆಗಿರ್ತಕ್ಕಂಥ ಅವ್ರ ಗಮನಕ್ಕೆ ಬರೋದಿಲ್ಲ. ಅದು ಹೈಪರ್ ಆಕ್ಟಿವಿಟೀಸ್ ಕಾರಣದಿಂದ ಆಗಿರುತ್ತೆ. ಅಥವಾ ಅವುಗಳು ಅದರಿಂದ ನಮ್ಗೇನು ತೊಂದರೆ ಆಗಲ್ಲ, ನೆಗ್ಲಿಜಬಲ್ ಇವೆಂಟು, ನೆಗ್ಲಿಜಬಲ್ ಫ್ಯಾಕ್ಟರು ಅಥವಾ ನೆಗ್ಲಿಜಬಲ್ ಪರ್ಸನ್ನು ಅನ್ನೋ ರೀತಿಯ ಒಂದು ಕನ್ಕ್ಲೂಷನ್ಗೆ ಅವರು ಬರ್ಬೋದು. ಸೊ ಈ ಕಾರಣಗಳಿಂದಾಗಿ ಈ ಉನ್ಮಾದದ ಹಂತ ಮತ್ತಷ್ಟು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅಥವಾ ಈ ಗುಣಲಕ್ಷಣಗಳ ಮುಖಾಂತರ ವ್ಯಕ್ತಿಯ ಉನ್ಮಾದದ ಸ್ಥಿತಿಯನ್ನ ನಾವು ಅರ್ಥ ಮಾಡ್ಕೋಬಹುದು ಅಥವಾ ಅರ್ಥೈಸ್ಕೊಳ್ಬಹುದು. ಮತ್ತೆ ಹೇಗೆ ಅರ್ಥೈಸ್ಕೋಬಹುದು? ಕೆಟ್ಟ ಸುದ್ದಿ ಅಥವಾ ದುಃಖದ ವಿಷಯ ಇತ್ಯಾದಿಯಾಗಿ ಯಾವುದೂ ಕೂಡ ಪರಿಣಾಮ ಬೀರದಷ್ಟು ಮಟ್ಟಿಗಿನ ಆನಂದೋದ್ರೇಕದ ಭಾವನೆ. ಓಕೆ, ಸಂದರ್ಭ ಯಾವುದೇ ಇರಲಿ, ಅದು ನೆಗೆಟಿವ್ ಇರಬಹುದು, ಪಾಸಿಟಿವ್ ಆಗಿರಬಹುದು, ಅಥವಾ ಇನ್ಯಾವುದೇ ಒಂದು ಸಿಚುಯೇಷನ್ಗೆ ಇರಬಹುದು. ಸೊ ಅದ್ಯಾವುದು ವ್ಯಕ್ತಿಗತವಾಗಿ ಅಥವಾ ವ್ಯಕ್ತಿಗೆ ಸಂಬಂಧಿಸಿದ ವಿಷಯವಾಗಿರದೆ ಅಥವಾ ಅದು ಪರಿಣಾಮ ಬೀರದೆ, ಸೊ ಯಾವಾಗಲೂ ಸಹ ಆನಂದೋದ್ರೇಕದ ಭಾವನೆ ಅವರಲ್ಲಿ ಕಂಡು ಬರಬಹುದು. ಕ್ಷಣ ಮಾತ್ರದಲ್ಲಿ ಕ್ರೋಧಗೊಳ್ಳುವುದು ಅಥವಾ ಅತೀವ ಕಿರಿಕಿರಿಗೆ ಒಳಗಾಗುವುದು. ಸೊ ಸ್ವಿಚ್ ಆಫ್ ಮಾಡುವಷ್ಟು ಆ ಒಂದು ಶಾರ್ಟ್ ಪೀರಿಯಡ್ ಅಲ್ಲಿ ಸೊ ಎರಡೂ ರೀತಿಯಾದಂತಹ ಕ್ರೋಧಗೊಳ್ಳುವುದು, ಕ್ರೋಧ ಉಗ್ರವಾದಂತಹ ಒಂದು ಭಾವನೆ, ಓಕೆ, ಕ್ಷುಬ್ರವಾದಂತಹ ಒಂದು ಭಾವನೆಗಳ ಅತಿರೇಕದ ವರ್ತನೆ. ಸೊ ಈ ರೀತಿಯಾದಂತಹ ತೋರಿಸ್ಕೊಂಡಂತಹ ಸಂದರ್ಭದಲ್ಲಿ ವ್ಯಕ್ತಿತ್ವದ ಅಂಶಗಳನ್ನು ಸೊ ಅದು ಕೆಲವರಿಗೆ ಅತಿ ಆಯ್ತು ಅಂತ ಅನ್ನಿಸ್ಬಹುದು, ಅಸ್ವಾಭಾವಿಕ ಅಂತ ಅನ್ನಿಸ್ಬಹುದು, ಬೇಕಿರಲಿಲ್ಲ ಈ ರೀತಿಯಾದಂತಹ ಆಕ್ಟಿವಿಟೀಸು ಅಂತ ಅನ್ನಿಸ್ಬಹುದು. ಸೊ ಇವೆಲ್ಲವೂ ಸಹ ಇದಕ್ಕೆ ಕನೆಕ್ಟ್ ಅನ್ನ ಹೊಂದಿರುತ್ತೆ, ಬೈಪೋಲಾರ್ ಡಿಸಾರ್ಡರ್ಸ್ಗೆ ಕನೆಕ್ಟ್ ಅನ್ನ ಹೊಂದಿರುತ್ತೆ. ಅತಿ ಮಹತ್ವಾಕಾಂಕ್ಷೆಯ ಭ್ರಮೆಗೊಳಗಾಗಬಹುದು ಅಥವಾ ತರ್ಕಕ್ಕೆ ನಿಲುಕದ ವಿಷಯಗಳಲ್ಲಿ ಅತಿಯಾದ ನಂಬಿಕೆಗಳನ್ನ ಇರಿಸಿಕೊಳ್ಬಹುದು. ಓಕೆ, ಸೊ ಯಾರು ಅತಿಯಾದಂತಹ ಮಹತ್ವಾಕಾಂಕ್ಷೆಗಳನ್ನ ಒಳಗೊಂಡಿರ್ತಾರೆ ಅಥವಾ ಯಾವುದು ಈ ನಿಲುಕದ ವಿಷಯಗಳ ವಿರುದ್ಧವಾಗಿ ಇರ್ತಾರೆ ಅಥವಾ ಅದರ ಬಿಹೈಂಡ್ ದ ಲಾಜಿಕಲ್ ಥಿಂಗ್ ಅಂತ ಹೇಳ್ತಾರಲ್ಲ, ಅಂತಹ ವಿಷಯಗಳನ್ನ ಇವರು ಹೆಚ್ಚಿನದಾಗಿ ವಸ್ತು ವಿಷಯಗಳನ್ನಾಗಿ ಮಾಡ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ದೇವರು ಅಥವಾ ಗಣ್ಯ ಅಂದ್ರೆ ಸ್ಪೆಷಲ್ ಪರ್ಸನ್ ಅಂತ ಹೇಳ್ಬೋದು, ಅಥವಾ ಐತಿಹಾಸಿಕ ವ್ಯಕ್ತಿಗಳು. ಸೊ ನಮಗೆ ಒಂದು ಒಳ್ಳೆ ಕನೆಕ್ಷನ್ಸ್ ಇದೆ, ಅವರು ಹೆಚ್ಚಿನದಾಗಿ ಸಂಪರ್ಕವನ್ನ ಹೊಂದಿದ್ದೀವಿ, ಕಮ್ಯುನಿಕೇಶನ್ಸ್ ಇದೆ. ಸೊ ಈ ರೀತಿಯಾದಂಥ ಒಂದು ಭ್ರಮೆಗೆ, ತರ್ಕಕ್ಕೆ ನಿಲುಕದ ವಿಷಯಗಳಿಗೆ ಹೆಚ್ಚಿನ ಮಹತ್ವಾಕಾಂಕ್ಷೆಯನ್ನ, ಹೆಚ್ಚಿನ ಗಮನವನ್ನ ಕೊಡ್ತಾ ಇರ್ತಾರೆ. ಅಥವಾ ಅವರು ಹೆಚ್ಚಿನದಾಗಿ ಈಗ ಇಲ್ಯೂಷನ್, ಎಲುಷನೇಷನ್ ಅಂತ ನಾವು ಕೇಳ್ತೀವಿ. ಸೊ ಇಲ್ಯೂಷನ್ ಅಂತ ಅಂದ್ರೆ
ಸೊ ಇರ್ತಕ್ಕಂಥ ಒಂದು ಆಬ್ಜೆಕ್ಟಿವ್ ಅನ್ನ ತಪ್ಪಾಗಿ ಅದನ್ನ ಅರ್ಥೈಸ್ಕೊಳ್ಳುವಂಥದ್ದು. ಸೊ ಅದು ಇಲ್ಯೂಷನ್ ಅಂತ ನಾವು ಕರಿತೀವಿ. ಹಾಲುಸಿನೇಷನ್ ಅಂತ ಅಂದ್ರೆ ಸೊ ಇಲ್ದಲೇ ಇರ್ತಕ್ಕಂಥ ವಸ್ತು ಅಥವಾ ಇಲ್ದಲೇ ಇರ್ತಕ್ಕಂಥ ಒಂದು ಶಬ್ದ ಅಥವಾ ಒಂದು 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 ವಸ್ತು, ಸೊ ಅದಕ್ಕೆ ಒಂದು ರೂಪವನ್ನು ಕೊಡುವಂಥದ್ದು. ಅಂತಹ ಒಂದು ಇಲ್ದಲೇ ಇರ್ತಕ್ಕಂತಹ ಒಂದು ವಾಯ್ಸ್ ಅನ್ನ ಸೊ ಇವರ ಏನಂತ ಹೇಳ್ಬೋದು ಅದನ್ನ ರಿಸಿಪ್ಟಾರ್ಸ್ ಅಂದ್ರೆ ಸೆನ್ಸರಿ ರಿಸೆಪ್ಟಾರ್ಸ್ ಏನಿದೆ, ಸೆನ್ಸರಿ ರಿಸಿಪ್ಟಾರ್ಸ್ಗೆ ಅದು ರೀಚ್ ಆಗುತ್ತೆ. ಆ ರೀಚ್ ಆಗಿರುವಂತಹ ಒಂದು ಅನುಭವ ಆ ವ್ಯಕ್ತಿಗಳಿಗೆ ಆಗ್ತಾ ಇರುತ್ತೆ. ಸೊ ಅದನ್ನ ಆಲುಸಿನೇಷನ್ ಅಂತ ಕರಿಬಹುದು. ಸೊ ಈ ರೀತಿಯಾದಂತಹ ಆಲುಸಿನೇಷನ್ಸ್, ಸೊ ಈ ರೀತಿಯಾದಂತಹ ಅಂದ್ರೆ ಈ ಬೈಪೋಲಾರ್ ಡಿಸಾರ್ಡರ್ಸ್ ಹೊಂದಿರ್ತಾರಲ್ಲ ಅಂತವರಿಗೆ ಹೆಚ್ಚಿನದಾಗಿ ಅದು ಕನೆಕ್ಟ್ ಅನ್ನ ಹೊಂದುತ್ತಾ ಇರುತ್ತೆ. ಸೊ ಅವರನ್ನು ಸಹ ನಾವು ಯಾರು ಈ ರೀತಿಯಾದಂತಹ ಸಿಂಪ್ಟಮ್ಸ್ ಗಳನ್ನ ಹೊಂದಿರ್ತಾರೆ, ಸೊ ಆ ಸಿಂಪ್ಟಮ್ಸ್ ಗಳನ್ನ ಹೊಂದಿರುವಂತಹ ವ್ಯಕ್ತಿಗಳ ಜೊತೆಗೆ ನಾವು ಕನೆಕ್ಟ್ ಅನ್ನ ಮಾಡಬಹುದು. ತಮ್ಮ ಅಸಹಜ ನಂಬಿಕೆಗಳನ್ನು ಹೊಂದಿರುವುದು, ಉದಾಹರಣೆಗೆ ತಮ್ಮಿಂದ ಅಸಾಧ್ಯದ ಕಾರ್ಯ ಯಾವುದೂ ಇಲ್ಲ ಅಥವಾ ಯಾವುದೇ ರೀತಿಯ ಅಥವಾ ಅತ್ಯಂತ ಕಠಿಣವಾದ ಕೆಲಸಗಳನ್ನು ಕೂಡ ನಾನು ಮಾಡಬಹುದು ಅಥವಾ ಮಾಡಬಹುದು, ಯಾರು ಅದನ್ನ ತಡೆಯಕ್ಕೆ ಆಗೋದಿಲ್ಲ. ಈ ನಮ್ಮ ಎದುರಿಗಿರ್ತಕ್ಕಂಥ ವ್ಯಕ್ತಿಗಳು ಯಾರು, ಆ ವ್ಯಕ್ತಿಗಳ ಜೊತೆ ನಾವು ಯಾವ ರೀತಿಯಾದಂತಹ ಪದ ಬಳಕೆಗಳನ್ನ ಮಾಡಬೇಕು, ಸೊ ಇದ್ಯಾವುದೂ ಸಹ ಅವರಿಗೆ ಓಕೆ. ಸೊ ನಮ್ಮ ಏಜ್ ಗ್ರೂಪು, ನಮ್ಗಿನ ಕೆಳಗಡೆ ಏಜ್ ಗ್ರೂಪು, ನಮ್ಗಿನ ಮೇಲ್ಗಡೆ ಏಜ್ ಗ್ರೂಪು, ಸ್ಪೆಷಲ್ ಪರ್ಸನ್ನು, ಓಕೆ, ಅಥವಾ ತುಂಬಾ ಕ್ಯಾಟಗರಿ ಹೊಂದಿರ್ತಾರೆ. ಪ್ರತಿಯೊಂದು ವ್ಯಕ್ತಿಗೂ ಸಹ ಅದರದೇ ಆದಂತಹ ಕ್ಯಾಟಗರಿ ಹೊಂದಿರ್ತಕ್ಕಂಥ ಅಥವಾ ವಿಭಿನ್ನವಾದ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಕನೆಕ್ಟ್ ಆಗಿರ್ತಾರೆ. ಸೊ ಎಲ್ಲರಿಗೂ ಸಹ ಒಂದೇ ರೀತಿಯಾಗಿ ನಾವು ಸಂಬೋಧನೆ ಮಾಡೋದಿಲ್ಲ. ಒಬ್ಬೊಬ್ಬರನ್ನ ನಾವು ಕರಿಬೇಕು, ಅಡ್ರೆಸ್ ಮಾಡಬೇಕು. ಒಬ್ಬ ವ್ಯಕ್ತಿಗಳಿಗೂ ಸಹ ಅದರದೇ ಆದಂಥ ಗೆಸ್ಚರ್ಸ್ ಇರುತ್ತೆ, ಅದರದೇ ಆದಂಥ ಟೋನ್ ಇರುತ್ತೆ, ಅದರದೇ ಆದಂಥ ಪದ ಬಳಕೆಗಳನ್ನ ಮಾಡ್ತಾ ಇರ್ತೀವಿ ಅಥವಾ ಮಾಡಬೇಕಾಗಿರುತ್ತೆ. ಸೊ ಇವರಲ್ಲಿ ಬೈಪೋಲಾರ್ ಡಿಸಾರ್ಡರ್ಸ್ ಹೊಂದಿರತಕ್ಕಂಥವರಲ್ಲಿ ಯಾವುದೇ ರೀತಿಯಾದಂತಹ ಈ ತರ ಡಿಸ್ಟಿಂಗ್ವಿಶ್ ಆಗುವಂಥದ್ದು ಅಥವಾ ಏರಿಳಿತಗಳಿಗೆ ಒಳಗಾಗುವಂಥದ್ದು ಇರೋದಿಲ್ಲ. ಎಲ್ರಿಗೂ ಸಹ ಕಾಮನ್. ಓಕೆ, ಚಿಕ್ಕ ವ್ಯಕ್ತಿ ಬರಲಿ ಅಥವಾ ದೊಡ್ಡ ವ್ಯಕ್ತಿ ಬರಲಿ, ಅಥವಾ ಅವರ ಮನಸ್ಸಿನ ಭಾವನೆಗಳೇನಿರುತ್ತಲ್ಲ, ಚಿಕ್ಕದು ಅಥವಾ ದೊಡ್ಡದು, ಸೊ ಅದನ್ನೆಲ್ಲ ಈಕ್ವಲ್ ಆಗಿ ನೋಡುವಂಥದ್ದು, ಅದು ಒಳ್ಳೇದ ಕೆಟ್ಟದ್ದು. ಸೊ ಸಿಚುಯೇಷನ್ಗೆ ಯಾವ ರೀತಿಯಾದಂತಹ ಭಾವವೇಶಗಳನ್ನ ಹೊಂದಿರ್ತಾರೆ, ಆ ಭಾವವೇಶಕ್ಕೆ ತಕ್ಕಂತೆ ಮಾತುಗಳು, ಪದ ಪ್ರಕಾರಗಳು ಅಥವಾ ಗೆಸ್ಚರ್ಸ್ಗಳು ಅದನ್ನ ಯೂಸ್ ಮಾಡ್ತಾ ಇರ್ತಾರೆ. ಅದು ಸಹ ಅನ್ಕಂಟ್ರೋಲ್ಡ್ ಮ್ಯಾನರ್ ಅಲ್ಲಿ ಇರುತ್ತೆ. ಓಕೆ, ಸೊ ಅನಾವಶ್ಯಕ ವಿಷಯಗಳ ಕುರಿತು ಅಥವಾ ದುಂದುಗಾರಿಕೆ ಅಥವಾ ಆಡಂಬರವನ್ನ ಪ್ರಶಂಸಿಸುವುದು. ಓಕೆ, ಅನಗತ್ಯ ಯಾವುದೋ ಒಂದು ವಿಷಯವನ್ನ ತೆಗೆದುಕೊಂಡಾಗ, ಅದು ಬೇಕಾ ಅಥವಾ ಬೇಡ ಅಂತ ಒಂದು ವಿಷಯವನ್ನ ತೆಗೆದುಕೊಂಡಾಗ ಅದು ಯಾವುದು ಸಹ ಲಾಜಿಕಲ್ ಬರೋದಿಲ್ಲ, ಎಲ್ಲದೂ ಸಹ ಬಿಹೈಂಡ್ ದ ಲಾಜಿಕ್ ಇರುತ್ತೆ. ಸೊ ಕೆಲವೊಂದು ನೋಡ್ತಿರ್ತಾರೆ, ಸೊ ಏನು ಈಗ ಸ್ಟಾಕ್ ಮಾರ್ಕೆಟ್ ಅಥವಾ ಜೂಜಾಡೋ ಅಂತಾರೋ, IPL ಕ್ರಿಕೆಟ್ ಬೆಟ್ಟಿಂಗ್ ಮಾಡುವಂತಾರೋ, ಲಾಟ್ರಿ, ಸೊ ಈ ಥರದ್ದು. ಸೊ ಎಷ್ಟೇ ದುಡ್ಡು ಕಳ್ಕೊಂಡ್ರು ಮತ್ತೆ ಅಂಥದ್ದೇ ಆಕ್ಟಿವಿಟೀಸ್ಗಳಿಗೆ ದುಡ್ಡು ಹಾಕ್ತಾ ಇರ್ತಾರೆ. ಸೊ ಗೊತ್ತು ಅಥವಾ ಗೊತ್ತಿಲ್ಲ ಅನ್ನೋ ಪ್ರಶ್ನೆ ವಿಭಿನ್ನ, ಅಥವಾ ಅದು ಬೇರೆ ವಿಷಯ. ಆದರೆ ಅದಕ್ಕೆ ಹಾಕಿದ್ರೆ ಅಮೌಂಟ್ ಬರೋಲ್ಲ ಅಂತ ಅಂದ್ರೂ ಸಹ ಅದರ ಹಿಂದೆನೆ ಹೋಗುವಂಥದ್ದು ಸಹಜವಾಗಿರುತ್ತೆ ಈ ರೋಗ ಲಕ್ಷಣವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ. ಹಿಂಗೆ ಮುಂದುವರಿದು ನಿಯಂತ್ರಿಸಲಾಗದ ಯೋಚನೆಗಳು ನಿರಂತರವಾಗಿ ಮನಸ್ಸಿನಲ್ಲಿ ಹರಿದಾಡ್ತಾ ಇರುತ್ತೆ. ಅಂದ್ರೆ ಹೆಚ್ಚಿನದಾಗಿ ಕೆಟ್ಟ ಯೋಚನೆಗಳೇ ಇರುತ್ತೆ. ಸೊ ನನಗೇನಾದ್ರು ಆಗಬಹುದು, ಅಥವಾ ನಾನು ಯಾರ ಮೇಲೂ ಡಿಪೆಂಡ್ ಆಗಿರೋರಿಗೆ, ಅಂತ ವ್ಯಕ್ತಿಗೆ ಏನಾರು ಆಗಿರ್ಬೋದು, ಅಂತ ವ್ಯಕ್ತಿಗೆ ಏನಾರು ಆದ್ರೆ ನನ್ನ ಲೈಫ್ ಏನು ಮುಂದೆ. ಸೊ ಹೀಗೆ ನಿಯಂತ್ರಿಸಲಾಗದ, ಸೊ ಓಕೆ ಬರ್ಬೋದು, ಬಂದ ಮೇಲೆ ಅವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬೋದು, ಮನೆ ಒಳಗೆ ಬರ್ಬೋದು, ಮನೆ ಒಳಗಿದ್ದಾಗ ಸೊ ಯಾವ್ದಾದ್ರು ಒಂದು ವಿಷ ಜಂತುಗಳು ಕಚ್ಚಬಹುದು. ಸೊ ಪ್ರತಿಯೊಂದು ಈವೆಂಟಲ್ಲೂ, ಪ್ರತಿಯೊಂದು ಮೂಮೆಂಟಲ್ಲೂ ಅಥವಾ ಪ್ರತಿಯೊಂದು ಹಂತದಲ್ಲೂ
ಒಂದು ವಸ್ತುವನ್ನ ನೆಗೆಟಿವ್ ಆಗಿ ತೋರಿಸುವಂತಹ, ನೆಗೆಟಿವ್ ಆಗಿ ಅದ್ರ ಬಗ್ಗೆ ಆಲೋಚನೆ ಮಾಡುವಂತಹ ಥಾಟ್ ಪ್ರೋಸೆಸ್ ಕಂಟಿನ್ಯೂಸ್ ಆಗಿ ಇರುತ್ತೆ ಯಾರು ಈ ರೀತಿಯಾದ ಗುಣಲಕ್ಷಣಗಳನ್ನ ಹೊಂದಿರ್ತಾರೆ ಅವರಲ್ಲಿ. ಚಡಪಡಿಕೆ ಮತ್ತು ಅತಿಯಾದ ಚಟುವಟಿಕೆಯನ್ನು ಉಂಟು ಮಾಡಬಹುದಾದ ನಿದ್ರಾಹೀನತೆ. ಓಕೆ, ನಿದ್ರಾಹೀನತೆ ಹೇಗಿರುತ್ತೆ ಅಂತ ಅಂದ್ರೆ ನಿದ್ದೆನೇ ಬರೋದಿಲ್ಲ ಅವ್ರಿಗೆ. ಸೊ ಯಾವಾಗ್ಲೂ ಸಹ ಏನಾದ್ರು ಒಂದು ಆಕ್ಟಿವಿಟೀಸ್ಗಳನ್ನ ಮಾಡ್ತಿರ್ತಾರೆ. ಸೊ ಏನಾದ್ರು ಒಂದು ಚಟಪಡಿಸ್ತಾ ಇರ್ತಾರೆ. ಸೊ ಮಾಡಿದ್ದೇ ಮಾಡಬೇಕು ಅಥವಾ ಅದನ್ನೇ ರಿಪೀಟೆಡ್ ಆಗಿರುತ್ತೆ. ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಬ್ರೇಕ್, ನೋ, ನೆವರ್. ಸೊ ಅವ್ರು ಅದನ್ನೇ ಮಾಡ್ತಾ ಇರಬೇಕು, ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು, ಚಟಪಡಿಸ್ತಾ ಇರ್ತಾರೆ. ಸೊ ಕಂಟಿನ್ಯೂಸ್ ಆಗಿ ಅವರ ಥಾಟ್ ಪ್ರೊಸೆಸ್ಸು ಆ ಡೈರೆಕ್ಷನ್ ಅಲ್ಲೇ ಇರುತ್ತೆ, ಅದನ್ನು ಬಿಟ್ಟು ಬೇರೆ ಡೈರೆಕ್ಷನ್ಗೆ ಅವ್ರಿಗೆ ಹೋಗೋದೇ ಇಲ್ಲ. ಸೊ ಈ ರೀತಿಯಾದಂತಹ ಗುಣಲಕ್ಷಣಗಳನ್ನು ಸಹ ಇವರು ಹೊಂದಿರ್ತಾರೆ. ಏಕಾಗ್ರತೆ ಕೊರತೆಯಿಂದ ಸಾಮಾನ್ಯವಾಗಿ ನಾರ್ಮಲ್ ಅಥವಾ ರೊಟೀನ್ ವರ್ಕ್ಗಳನ್ನ ಸಹ ಅವರು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇವರಿಗೆ ಈ ಅಟೆನ್ಷನ್ ಡಿಫಿಸಿಟ್ ಅದ್ರ ಜೊತೆ ಕನೆಕ್ಟ್ ಆಗಿರುತ್ತೆ. ಸೊ ಅದಕ್ಕೆ ಈ ADHD, ಅಟೆನ್ಷನ್ ಡಿಫಿಸಿಟ್ ಮತ್ತೆ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ಸ್ ಆಕ್ಟಿವಿಟಿ ಇರೋದೇ ಅಥವಾ ಅದು ಬೆಳವಣಿಗೆ ಆಗ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಸೊ ಇನ್ನೊಬ್ಬರ ಮಾತುಗಳನ್ನ ಅಥವಾ ಹೇಳಿಕೆಗಳನ್ನ ಕೇಳಿಸ್ಕೊಳ್ಳೋದಿಲ್ಲ, ಅಥವಾ ಅದಕ್ಕೆ ಹೇಗೆ ಪ್ರಿಕಾಷನ್ ತಗೊಂಡಿರೋದಿಲ್ಲ, ಪ್ರಿಪ್ರೇಷನ್ ಮಾಡ್ಕೊಂಡಿರೋದಿಲ್ಲ. ಸೊ ಅದರ ಲ್ಯಾಕ್ ಆಫ್ ಪ್ರಿಪ್ರೇಷನ್ ಇರೋದೇ ಈ ಒಂದು ಉನ್ಮಾದ ಸ್ಥಿತಿಗೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಅತಿ ಹೆಚ್ಚಿನ ಚಟುವಟಿಕೆಗಳನ್ನ ಅವರು ಕೊಡ್ತಾ ಇದ್ದಾರೆ, ಅತಿ ಹೆಚ್ಚಿನ ಆಲೋಚನಾ ಶಕ್ತಿ ಅವರಲ್ಲಿ ಇದೆ, ಎಲ್ಲದೂ ಸಹ ಅತಿ ಹೆಚ್ಚು ಆಕ್ಟಿವಿಟೀಸ್, ಫಿಸಿಕಲ್ ಆಕ್ಟಿವಿಟೀಸ್, ಕಾಗ್ನಿಟಿವ್ಸ್, ಅವರ ಯೋಚನೆ, ಮೆಮೊರಿ, ಲರ್ನಿಂಗು. ಸೊ ಬೇಗ ಕಲಿತಾರೆ, ಬೇಗ ಡಿಸಿಷನ್ ತಗೊಳ್ತಾರೆ. ಸೊ ಎಲ್ಲ ಬೇಗ ಮಾಡ್ತಾರೆ. ಒಂದು ಎಕ್ಸ್ಟ್ರೀಮ್ ಎಂಡ್ವರೆಗೂ ಅಥವಾ ಒಂದು ಎಕ್ಸ್ಟ್ರೀಮ್ ವರೆಗೂ ಅದೊಂದು ಪಾಸಿಟಿವ್ ಆಗಿ ಮುಂದುವರಿತಾ ಹೋಗ್ಬಹುದು. ಆದ್ರೆ ಒಂದು ಹಂತಕ್ಕೆ ಅಥವಾ ಒಂದು ಹಂತವನ್ನು ದಾಟಿದ ನಂತರವಾಗಿ ಅದು ಅದರಿಂದ ಅನುಕೂಲತೆಗಳಿಗಿಂತ ಅನಾನುಕೂಲತೆಗಳೇ ಹೆಚ್ಚಾಗಿರುವುದನ್ನ ನಾವು ನೋಡ್ತಾ ಹೋಗ್ತೀವಿ. ದಿನದ ಹೆಚ್ಚಿನ ಅವಧಿಯಲ್ಲಿ ಹತಾಶೆ ಮತ್ತು ಕಿರಿಕಿರಿಯ ಭಾವನೆ ಹೊಂದಿರೋದು. ಹೈಪರ್ ಆಕ್ಟಿವಿಟೀಸ್ ಹೊಂದಿರ್ತಾರೆ, ಆದ್ರೂ ಏನು ಆಗ್ತಾ ಇಲ್ಲ, ಏನು ಎಕ್ಸ್ಪೆಕ್ಟೆಡ್ ಬರ್ತಾ ಇಲ್ಲ, ಯಾರು ಅದನ್ನ ಅಪ್ರಿಶಿಯೇಟ್ ಮಾಡ್ತಾ ಇಲ್ಲ, ಯಾರಿಗೂ ಅದು ಉಪಯೋಗ ಆಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಅದು ನಮಗೂ ಉಪಯೋಗಕ್ಕೆ ಬರ್ತಾ ಇಲ್ಲ. ಸೊ ಇದರಿಂದ ಏನಾಗುತ್ತೆ, ವ್ಯಕ್ತಿ ಹತಾಶೆ, ಡಿಸ್ಪೈರ್ಗೊಳಗಾಗ್ಬಿಡ್ತಾನೆ. ಮತ್ತೆ ಕಿರಿಕಿರಿಯ ಭಾವನೆ, ಸೊ ಯಾರಿಗೂ ಅದು ಸಲ್ತಾ ಇಲ್ಲ, ಯೂಸ್ ಆಗ್ತಾ ಇಲ್ಲ, ಅದರಿಂದ ಪ್ರಯೋಜನ ಆಗ್ತಾ ಇಲ್ಲ ಅಂತ ಅಂದಾಗ ಸೊ ಏನಾಗುತ್ತೆ, ಮನಸ್ಸಿನಲ್ಲಿ ಕಿರಿಕಿರಿಯ ವೇದನೆ ಉಂಟಾಗುತ್ತೆ. ಕಿರಿಕಿರಿಯ ವೇದನೆಗಳು ಉಂಟಾದ ಜೊತೆಗೆ ಖಿನ್ನತೆಗೆ ಒಳಗಾಗುವಂತಹ ಸಂದರ್ಭವು ಅಥವಾ ಇನ್ನೂ ಹೆಚ್ಚಿನ ಅದನ್ನು ಇನ್ನೂ ಬಲಪಡಿಸುವಂತಹ ಚಟುವಟಿಕೆಗಳನ್ನು ಅಥವಾ ಏನೋ ದೈಹಿಕವಾಗಿ ಇರಬಹುದು, ಮಾನಸಿಕವಾಗಿ ಇರಬಹುದು, ಅಥವಾ ಎಮೋಷನಲಿ ಇರ್ಬೋದು, ವೆಲ್ ಕನೆಕ್ಟೆಡ್ ಅಂದ್ರೆ ಅತಿ ಹೆಚ್ಚಿನ ಕನೆಕ್ಟ್ ಆಗಿರುವಂಥದ್ದು, ಅದನ್ನ ಬಿಟ್ಟು ಇರಕ್ಕೆ ಆಗಲ್ಲ, ಡಿಪೆಂಡೆನ್ಸಿ ಇರ್ಬೋದು. ಅಥವಾ ಅದು ಇದ್ರೇನೆ ಒಂದು ಕಂಟೆಂಟ್, ಈಗ ಒಂದು ಏನಂತ ಹೇಳ್ಬೋದು, ವೀಕ್ನೆಸ್ ಅಂತ ಹೇಳ್ಬೋದಲ್ಲ, ಈ ಆ ವೀಕ್ನೆಸ್ ಅವರು ಸ್ಟ್ರೆಂತ್ ಆಗ್ಬಿಡುತ್ತೆ, ಕೆಲವು ಸಲ ಆ ವೀಕ್ನೆಸ್ ಅವರ ವೀಕ್ನೆಸ್ ಆಗ್ಬಿಡುತ್ತೆ. ಸೊ ಇದು ಈ ಬೈಪೋಲಾರ್ ಡಿಸಾರ್ಡರ್ಸ್ ಹೊಂದಿರತಕ್ಕಂಥ ವ್ಯಕ್ತಿಗಳಲ್ಲಿ ಹೆಚ್ಚಿನ ಅಥವಾ ಸಿಗ್ನಿಫಿಕೆಂಟ್ ರಿಸಲ್ಟ್ ಅನ್ನ ಇದು ತೋರಿಸ್ತಾ ಹೋಗುತ್ತೆ. ಮತ್ತೊಂದು ಇದೇ ರೀತಿಯಾದ ಗುಣಲಕ್ಷಣ, ಅತಿ ವೇಗವಾಗಿ ಮಾತನಾಡೋದು, ಅಂದ್ರೆ ಇರ್ರಾಷನಲ್. ಒಂದು ವಿಚಾರದಿಂದ ಮತ್ತೊಂದು ವಿಚಾರಕ್ಕೆ ತಟ್ಟನೆ ಜಗಿಯುವುದು, ಆಲೋಚನೆಗಳಲ್ಲಿ ಸಮನ್ವಯತೆಯ ಕೊರತೆ. ಒಂದು ವಿಷಯ, ಒಂದು ಟಾಪಿಕ್ ಅನ್ನ ತೆಗೆದುಕೊಂಡಿರ್ತೀವಿ, ಫ್ರಾಕ್ಷನ್ ಆಫ್ ಸೆಕೆಂಡ್ ಸೊ ಬೇರೆ ವಿಷಯಕ್ಕೆ ಜಂಪ್ ಆಗ್ಬಿಡೋದು. ಒಂದು ವಿಚಾರದಿಂದ ಮತ್ತೊಂದು ವಿಚಾರಕ್ಕೆ ಬೈಪಾಸ್ ಮಾಡುವಂಥದ್ದು. ಆಲೋಚನೆಗಳಲ್ಲಿ ಒಂದು ಸಮನ್ವಯತೆ ಇರಲ್ಲ ಅಂತ ಅಂದಮೇಲೆ ಇರ್ರಾಷನಲ್ ಆಗಿ ಇರುತ್ತೆ. ಸೊ ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಜಂಪ್ ಆಗುತ್ತೆ, ಅಲ್ಲಿಂದ ಮತ್ತೊಂದು ಕಡೆಗೆ ಜಂಪ್ ಆಗುತ್ತೆ. ಸೊ ಹೀಗೆ ಕನ್ಸಿಸ್ಟ್ ಆಗಿ ಆಲೋಚನಾ ಲಹರಿಗಳು, ವಿಭಿನ್ನವಾದ ಲಹರಿಗಳಿರುತ್ತೆ. ಅದನ್ನ ನಾವು ಈ ಬೈಪೋಲಾರ್ ಡಿಸಾರ್ಡರ್ಸ್ ಹೊಂದಿರತಕ್ಕಂತಹ ವ್ಯಕ್ತಿಗಳಿಗೆ ನಾವು ಕನೆಕ್ಟ್ ಅನ್ನ ಮಾಡಬಹುದು. ವಾಸ್ತವಿಕತೆಯನ್ನ ಕಳೆದುಕೊಂಡಿರ್ತಾರೆ, ವಾಸ್ತವಿಕ ಪ್ರಜ್ಞೆ. ಓಕೆ, ಸೊ ಈ ಸಬ್ಜೆಕ್ಟ್, ಪ್ರೆಸೆಂಟ್ ಸಿನಾರಿಯೋ, ಪ್ರೆಸೆಂಟ್ ಸಿಚುಯೇಷನ್, ವಾಸ್ತವಿಕತೆ ಏನಿರುತ್ತೆ ಅದನ್ನ ಕಳ್ಕೊಂಡ್ಬಿಟ್ಟಿರ್ತಾರೆ. ಸೊ ಇದು ಒಂದು ರೀತಿಯ
ಅಂತ ಮನೋವಿಕೃತಿಗೆ ಕಾರಣವಾಗ್ಬೋದು. ಭ್ರಮೆಗಳಲ್ಲಿ ಇರ್ತಾರೆ. ನಾನು ಮುಂದೆ ಏನೋ ಆಗ್ತೀನಿ, ಮುಂದೆ ಕಲೆಕ್ಟರ್ ಆಗ್ತೀನಿ, ಮುಂದೆ ನಾನೊಬ್ಬ ಫಿಲ್ಮ್ ಸ್ಟಾರ್ ಆಗ್ತಾ ಇದ್ದೀನಿ, ಮುಂದೆ ನಾನೊಬ್ಬ ಪೊಲಿಟಿಷಿಯನ್ ಆಗ್ತೀನಿ, ಮುಂದೆ ನಾನೊಬ್ಬ ಉನ್ನತ ಹುದ್ದೆನಲ್ಲಿ ಇರ್ತೀನಿ. ಸೊ ಹೀಗೆ ಅನೇಕ ವಿಷಯಗಳು ತಮ್ಮಲ್ಲಿರ್ತಕ್ಕಂಥ ಮನೋವಿಕೃತಿಗೆ ಕಾರಣವಾಗಬಹುದು. ಓಕೆ, ಇಂತಹ ಆಲೋಚನೆಗಳು ಅಥವಾ ವಸ್ತು ವಿಷಯಗಳು ಅಂತಹ ವ್ಯಕ್ತಿಗಳಲ್ಲಿ ಕಂಡು ಬರ್ತಾ ಹೋಗುತ್ತೆ. ಅತಿಯಾದ ಸ್ವಾಭಿಮಾನ ಮತ್ತು ತಮ್ಮ ಸಾಮರ್ಥ್ಯದ ಕುರಿತಾಗಿ ಅಸಹಜ ನಂಬಿಕೆಗಳನ್ನ ಇರಿಸಿಕೊಳ್ಳುವುದು. ಅತಿಯಾದ ಸ್ವಾಭಿಮಾನ, ಸೊ ನಾನು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ, ನಾನು ಯಾರಿಗೂ ವಿಧೇಯನಲ್ಲ, ಯಾರಿಗೂ ಬೆಗ್ ಮಾಡುವಂತ ಅವಶ್ಯಕತೆ ಇಲ್ಲ, ನನ್ನ ಸ್ವಾಭಿಮಾನ, ಸೊ ನಾನೇ ಇಲ್ಲ. ಸೊ ಅವರು ತಮ್ಮ ಸಾಮರ್ಥ್ಯದ ಕುರಿತಾದಂತಹ ಅಸಹಜ ನಂಬಿಕೆಗಳು. ಸೊ ಐ ಹ್ಯಾವ್ ಎ ಎಕ್ಸ್ಟ್ರಾ ಪವರ್, ನಾನು ದೇವರು ಅಥವಾ ದೆವ್ವ ಅದ್ರ ಬಗ್ಗೆ ನೇರವಾಗಿ ಮಾತನಾಡಬಲ್ಲೆ, ನೇರವಾದ ಕನೆಕ್ಷನ್ ಅನ್ನು ಹೊಂದಿರ್ತೀನಿ, ನನಗೆ ದೇವರಿಂದ ಒಂದು ಒಳ್ಳೆ ಸ್ಪೆಷಲ್ ಬ್ಲೆಸ್ಸಿಂಗ್ಸ್ ಇದೆ, ಅಥವಾ ಒಂದು ಸೂಪರ್ ನ್ಯಾಚುರಲ್ ಪವರ್. ಯಾವಾಗ್ಲೂ ಸಹ ನಾವು ಸಿಕ್ಸ್ ಸೆನ್ಸ್ ಬಗ್ಗೆ ಮಾತಾಡ್ತೀವಿ. ಸಿಕ್ಸ್ತ್ ಸೆನ್ಸ್ ಏನ್ ಹೇಳುತ್ತೆ? ಸಿಕ್ಸ್ತ್ ಸೆನ್ಸ್ ಡೆವಲಪ್ ಆಗ್ಲಿಕ್ಕೆ ನಮ್ಮ ಅನುಭವಗಳು, ನಮ್ಮ ಕೆಲವೊಂದು ಪ್ರಿಡಿಕ್ಷನ್ಸ್ಗಳು, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಎನ್ವಿರಾನ್ಮೆಂಟ್ಗಳ ನಡುವೆ ನಡೆಯಿರ್ತಕ್ಕಂಥ ಒಂದು ಕ್ಯಾಲ್ಕುಲೇಷನ್. ಸೊ ಅಂತ ಕ್ಯಾಲ್ಕುಲೇಷನ್ ಇವರಲ್ಲಿ ಜಾಸ್ತಿ ಇರುತ್ತೆ. ಸೊ ಇದಾಗುತ್ತೆ ಈ ಮೊಮೆಂಟ್. ಸೊ 1 or 2 ಕೇಸಸ್ಗಳೇನಾದ್ರು ಆಯ್ತು ಇಂತಹ ವ್ಯಕ್ತಿಗಳಲ್ಲಿ ಅಂತ. ಸೊ ಇನ್ನು ಪ್ರತಿಯೊಂದಕ್ಕೂ ಪ್ರಿಡಿಕ್ಟ್ ಮಾಡುವಂಥದ್ದು, ಪ್ರತಿಯೊಂದಕ್ಕೂ ಅದ್ರ ಮೇಲೆ ಡಿಪೆಂಡ್ ಆಗುವಂಥದ್ದು, ಅಥವಾ ಆ ಒಂದು ಉನ್ಮಾದದಲ್ಲಿ ಇರುವಂಥದ್ದು. ಸೊ ಈ ರೀತಿಯಾದಂತಹ ಆಕ್ಟಿವಿಟೀಸ್ಗಳು ಕಂಡು ಬರ್ತಾ ಹೋಗುತ್ತೆ. ಅದು ಅಸಹಜವಾದಂತಹ ನಂಬಿಕೆಯನ್ನ ಬಿಲ್ಡ್ ಮಾಡುತ್ತೆ. ನಾನೇ ಎಲ್ಲ, ನನ್ನಿಂದನೇ ಎಲ್ಲ, ನಾನಿದ್ರೇನೆ ಆ ವ್ಯಕ್ತಿ, ನಾನಿದ್ರೇನೆ ಆ ಒಂದು ಸಿಚುಯೇಷನ್, ನನ್ನಿಂದ ಅದಾಗುತ್ತೆ, ನನ್ನಿಂದ ಇದು ಆಗ್ತಿದೆ. ಓಕೆ, ಅಂದ್ರೆ ಅತಿಯಾದ ಸ್ವಾಭಿಮಾನ ಮತ್ತು ಅತಿಯಾದ ನಂಬಿಕೆ. ಕಾರಣ ಏನಪ್ಪಾ ಅಂತ ಅಂದ್ರೆ ಐ ಹ್ಯಾವ್ ಕನೆಕ್ಷನ್ ವಿತ್ ಗಾಡ್ ಆರ್ ಸೂಪರ್ ನ್ಯಾಚುರಲ್ ಪವರ್. ದಟ್ ಈಸ್ ವೈ ಇಟ್ಸ್ ಹ್ಯಾಪನಿಂಗ್. ದಟ್ ಈಸ್ ವೈ ಇಟ್ಸ್ ಹ್ಯಾಪನಿಂಗ್ ಫಾರ್ ದ ಶೇಕ್ ಆಫ್ ಮೈ ವಿಶ್ ಅನ್ನೋ ರೀತಿಯಾಗಿ ಅವರು ತಮ್ಮ ಆಟಿಟ್ಯೂಡ್ಗಳನ್ನು ಹೊಂದಿರ್ತಾರೆ, ಅವರು ತಮ್ಮ ಅತಿಯಾದ ನಂಬಿಕೆಗಳನ್ನು ಹೊಂದಿರ್ತಾರೆ. ಅವರು ಅಂತಹ ಯೋಚನೆಗಳಲ್ಲಿ ಹೆಚ್ಚಿನ ಸಮಯನ ಕಳೀತಾ ಇರ್ತಾರೆ. ಮತ್ತೆ ಮತ್ತೆ ಸ್ವಚ್ಛಗೊಳಿಸುವುದು, ಮತ್ತೆ ಜೋಡಿಸೋದು, ಅಥವಾ ಕೇಳಿದ ಒಂದು ಹಾಡು, ಸಂಗೀತ, ಸೊ ಅದನ್ನೇ ಬಹಳ ದಿನಗಳ ಕಾಲ ಮತ್ತೆ ಮತ್ತೆ ಆಲಿಸೋದು, ಇತರರ ಮೇಲೆ ಅಧಿಕಾರವನ್ನು ಚಲಾಯಿಸೋದು, ಅಥವಾ ಅವರನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದು ಪ್ರಯತ್ನಿಸೋದು. ಅಂದ್ರೆ ಯಾವುದು ನಾರ್ಮಲ್ ಅಂತ ಅನ್ಸಲ್ಲ, ಅಥವಾ ಯಾವುದು ನಾರ್ಮಲ್ ಆಗಿ ಇರೋದಿಲ್ಲ. ಯಾವುದು ಅಂದ್ರೆ ಐ ಹ್ಯಾವ್ ಎ ಸ್ಪೆಸಿಫಿಕ್ ಯುನಿಕ್ ನೇಚರು, ಯುನಿಕ್ ಕ್ಯಾರೆಕ್ಟರಿಸ್ಟಿಕ್, ಯುನಿಕ್ ಸ್ಟ್ರೆಂತ್, ಆ ರೀತಿಯಾದಂಥ ಭ್ರಮೆಗಳಿಗೆ ಇವರು ಒಳಗಾಗ್ತಾ ಇರ್ತಾರೆ. ಖಿನ್ನತೆಯ ಅಂತ. ಸೊ ಯಾರು ಅಥವಾ ಯಾರಲ್ಲಿ ಅಥವಾ ಯಾರನ್ನ ನಾವು ಖಿನ್ನತೆಯನ್ನು ಹೊಂದಿರ್ತಾರೆ ಅಂತ ನಾವು ಹೇಳ್ಬೋದು ಅನ್ನೋದಾದ್ರೆ, ಖಿನ್ನತೆಯ ಹಂತಗಳಲ್ಲಿ ವ್ಯಕ್ತಿಗಳು ಕೆಳಗಿನ ಅಫ್ಕೋರ್ಸ್ ರೋಗ ಲಕ್ಷಣಗಳನ್ನು ಹೊಂದಿರ್ತಾರೆ. ಅದರಲ್ಲಿ ಒಂದನೇದು ತೀವ್ರ ದುಃಖ ಅಥವಾ ಹತಾಶೆಯ ಭಾವನೆ. ತೀವ್ರ ದುಃಖ ಅಂತಂದ್ರೆ ಎಕ್ಸ್ಟ್ರೀಮ್ ಸ್ಯಾಡ್ನೆಸ್ ಅಂತ ಹೇಳ್ಬೋದು, ತೀವ್ರಕರವಾದಂತಹ ದುಃಖ, ಅಥವಾ ಹತಾಶೆಯ ಭಾವನೆ. ಸೊ ನನ್ನ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ಲ, ನನ್ನ ಕೈಲಿ ಏನೂ ಆಗಲ್ಲ. ದುಃಖ ಯಾವ್ದು ಆಗಲ್ಲ, ಅದಾದ ನಂತರದಲ್ಲಿ ಬರುವಂತಹ ಒಂದು ರಿಸಲ್ಟ್ನ ಪ್ರತಿಬಿಂಬ, ಪ್ರತಿರೂಪ. ಆದರೆ ಹತಾಶೆ ಆಗಲ್ಲ, ಪ್ರಸ್ತುತವಾಗಿ ಆಗ್ತಾ ಇರ್ತಕ್ಕಂಥ ಹಿನ್ನಡೆ, ಆ ಹಿನ್ನಡೆಗೆ ವ್ಯಕ್ತಿ ತೋರಿಸ್ತಕ್ಕಂತಹ ಒಂದು ಮಾನಸಿಕ ಸ್ಥಿತಿ. ಸೊ ಅದನ್ನ ನಾವು ಹತಾಶೆ ಅಥವಾ ಹತಾಶಾ ಭಾವನೆ ಅಂತ ನಾವು ಕೇಳಬೇಕು. ನೆಕ್ಸ್ಟ್ ನಿರಾಶಾವಾದದ ಭಾವನೆ. ಆಪ್ಟಿಮಿಸ್ಟಿಕ್ ಇರೋದಿಲ್ಲ, ಎಲ್ಲ ಪೆಸಿಮಿಸ್ಟಿಕ್. ಆಪ್ಟಿಮಿಸ್ಟಿಕ್ ಇತ್ತು ಅಂತಂದ್ರೆ ಪ್ಲಸ್ ಆಗ್ಬೋದು, ಅಥವಾ ಪಾಸಿಟಿವ್ ವೈಬ್ಸ್ ಬರ್ಬೋದು, ಅಥವಾ ಸೊ 1 by 1 ಅವ್ರು ನೋಡುವಂತಹ ಅಥವಾ ಆಕ್ಟಿವಿಟೀಸ್ಗೆ
ಅದು ಪ್ಲಸ್ ಆಗ್ತಾ ಹೋದು. ಆದ್ರೆ ಯಾರು ವ್ಯಕ್ತಿ ನಿರಾಶಾದಾಯಕವಾದಂತಹ ಭಾವನೆಗಳನ್ನ ಹೊಂದಿರ್ತಾರೆ, ಆ ನಿರಾಶಾದಾಯಕವಾದಂತಹ ಭಾವನೆಗಳು ಅವರಲ್ಲಿರ್ತಕ್ಕಂಥ ಪಾಸಿಟಿವ್ ಸ್ಟ್ರೆಂತ್ ಅನ್ನ ಆಚೆ ತರಲಿಕ್ಕೆ, ಉಂಟು ಮಾಡಲಿಕ್ಕೆ ಬಿಡೋದಿಲ್ಲ. ಆ ಕಾರಣಕ್ಕೆ ಅವರು ಮತ್ತೆ ಮತ್ತೆ ಅಂಥದ್ದೇ ಸಂದರ್ಭಕ್ಕೆ ಒಳಗಾಗ್ತಿರ್ತಾರೆ, ಅಂಥದ್ದೇ ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಇರ್ತಾರೆ. ಈ ವ್ಯಕ್ತಿ ಮೊದಲು ಇಷ್ಟಪಡುತ್ತಿದ್ದ ಚಟುವಟಿಕೆಗಳಲ್ಲಿ ಆಸಕ್ತಿಯನ್ನ ಕಳೆದುಕೊಳ್ಳೋದು. ಓಕೆ, ಸೊ ಈಗ ಕಳೆದ 5 years ಬ್ಯಾಕ್, 10 years ಬ್ಯಾಕ್ ಏನೋ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿರ್ತೀವಿ, ಏನೋ ಒಂದು ಆಕ್ಟಿವಿಟೀಸ್ ಮಾಡ್ಕೊಂಡ್ ಬಂದಿರ್ತೀವಿ, ಅಥವಾ ಈ ರೋಗ ಲಕ್ಷಣ ಬರೋದಕ್ಕೂ ಮುಂಚೆ ನಮ್ಮ ಪ್ರಾಕ್ಟೀಸೇ ಏನೋ ಇರುತ್ತೆ, ನಮ್ಮ ಕನೆಕ್ಷನ್ಸೇ ಏನಿರುತ್ತೆ, ನಮ್ಮ ಎಲ್ಲ ರೀತಿ ನಿವಾಲಗಳೇ ಒಂದು ರೀತಿನಲ್ಲಿ ಇರುತ್ತೆ. ಆದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂತಹ ಯಾಗಳಲ್ಲಿ ವ್ಯಕ್ತಿಗಳು ಭಾಗಿಯಾಗೋದಿಲ್ಲ. ಎಲ್ಲದರಲ್ಲಿಯೂ ಸಹ ತಮ್ಮ ಆಸಕ್ತಿಯನ್ನ ಕಳೆದುಕೊಳ್ತಾರೆ. ಅಶಕ್ತತೆ, ಬೇಗನೆ ಆಯಾಸಗೊಳ್ಳುವುದು, ಆಲಸ್ಯ ಭಾವನೆ, ಆಲಸ್ಯ ರೂಪ, ನಿದ್ರೆಗೆ ತೊಡಕಾಗುವುದು, ತೊಂದರೆಗೊಳಗಾಗುವುದು, ಅಥವಾ ಅತಿಯಾಗಿ ನಿದ್ರಿಸೋದು, ಅಥವಾ ನಿದ್ರೆಯನ್ನೇ ಮಾಡದಿರ್ಬೋದು. ಸೊ ಎಲ್ಲದೂ ಸಹ ಏನಾಗಿರುತ್ತೆ, ಸೊ ಈ ಒಂದು ವ್ಯಕ್ತಿಗಳಲ್ಲಿ ಎಕ್ಸ್ಟ್ರೀಮ್ ಆಗಿರುತ್ತೆ. ಸೊ ಇಲ್ಲ ಅತಿಯಾಗಿ ನಿದ್ರೆಯನ್ನ ಮಾಡುವಂಥದ್ದು, ಅಥವಾ ಅತಿಯಾಗಿ ನಿದ್ದೆಯನ್ನ ಮಾಡದಲ್ಲೇ ಇರುವಂತಹ ಒಂದು ಸಂದರ್ಭ ಅಥವಾ ಸನ್ನಿವೇಶಗಳು ಕಂಡು ಬರ್ತಾ ಹೋಗುತ್ತೆ. ಏಕಾಗ್ರತೆಯ ಭಂಗ, ಕಾನ್ಸಂಟ್ರೇಷನ್ ಇವ್ರ ಕೈಲಿ ಮಾಡಲಿಕ್ಕೆ ಆಗೋದಿಲ್ಲ. ಯಾವುದಾದ್ರೂ ಒಂದು ಸಂಗತಿಯನ್ನ ನೆನಪಿನಲ್ಲಿಟ್ಟುಕೊಳ್ಳೋದು ಅಥವಾ ನಿರ್ಧಾರವನ್ನು ತೆಗೆದುಕೊಳ್ಳೋದು ಕಷ್ಟ. ಯಾವ್ದು ಇಂಪಾರ್ಟೆಂಟ್ ವರ್ಕ್ ಇದೆ, ಯಾವ್ದಾದ್ರು ಒಂದು ಯುನಿಕ್ ನೇಚರ್ ಇದೆ, ಯುನಿಕ್ ವರ್ಕ್ ಇದೆ, ಯು ಟೇಕ್ ಯುವರ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಟೇಕ್ ಯುವರ್ ಓನ್ ಡಿಸಿಷನ್ ಆ್ಯಂಡ್ ಕಂಪ್ಲೀಟ್ ಇಟ್ ಅಂತ ಅಂದಾಗ ಅಂತಹ ಪೋರ್ಟ್ಫೋಲಿಯೋನ ಇವರು ಒಪ್ಪಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಯಾವುದೇ ರೀತಿಯಾದಂತಹ ಸಂಗತಿಗಳನ್ನ ನೆನಪಿಸಿಕೊಳ್ಳಲು ಅಥವಾ ತಮ್ಮ ನಿರ್ಧಾರವನ್ನ ಪ್ರಜ್ಞೆಗೊಳಿಸಲು ಅಥವಾ ನಿರ್ಧಾರವನ್ನ ತೆಗೆದುಕೊಳ್ಳಲು ಕಷ್ಟವಾಗುತ್ತೆ ಅಥವಾ ಕಷ್ಟಪಡ್ತಾ ಇರ್ತಾರೆ. ಇನ್ನೊಂದು ಯಾವ ರೀತಿಯಾಗಿರುವಂಥದ್ದು ಅಂದ್ರೆ, ತಮಗೆ ತಾವೇ ಕೆಲವೊಂದು ಬಾರಿ ತೊಂದರೆ ಮಾಡ್ಕೊಳ್ಳುವಂಥದ್ದು, ಸೆಲ್ಫ್ ಹಾರ್ಮಿಂಗ್, ಸೂಸೈಡ್ ಮಾಡ್ಕೊಳ್ಳುವಂಥದ್ದು, ಸೆಲ್ಫ್ ಕಿಲ್ಲಿಂಗು, ವಿಮರ್ಶೆಯನ್ನ ಮಾಡ್ಕೊಳ್ದಲೇ ಇರುವಂಥದ್ದು, ಗಿಲ್ಟಿ ಫೀಲಿಂಗ್ ಇಲ್ದಲೇ ಇರ್ತಕ್ಕಂಥದ್ದು, ಸಾವು ಅಥವಾ ಆತ್ಮಹತ್ಯೆ ಕುರಿತಾದ ಆಲೋಚನೆಗಳು. ಸೊ ಈ ರೀತಿಯಾದ ಅಸ್ವಾಭಾವಿಕ ಆಲೋಚನೆಗಳನ್ನು ಹೊಂದಿರ್ತಾರೆ, ಅಥವಾ ಅಸ್ವಾಭಾವಿಕವಾದಂತಹ ಗುಣಲಕ್ಷಣಗಳನ್ನ ಇವರು ಹೊಂದಿರ್ತಾರೆ. ಸೊ ಅಂಥವರು ಈ ಖಿನ್ನತೆಯ ಹಂತವಾದಂತಹ ಈ ಕನಿಷ್ಠ ಆಕ್ಟಿವಿಟೀಸ್ ಅಂತ ಹೇಳ್ಬೋದು. ಸೊ ಅಂತಹ ವಿಷಯಗಳಲ್ಲಿ ಅವರು ತೊಡಗಿರ್ತಾರೆ. ಕಾರಣಗಳೇನು? ಈ ದ್ವಿಧ್ರುವಿ ಅಸ್ವಸ್ಥತೆಯ ನಿಖರವಾದ ಕಾರಣ ಇಲ್ದೇನೆ ಹೋದ್ರೂ ಸಾಮಾನ್ಯವಾಗಿ ಇದು ಹರಿಹದಿಯರಲ್ಲಿ ಕಂಡು ಬರುವಂಥದ್ದು, ಅಥವಾ ಪ್ರೌಢಾವಸ್ಥೆಯಲ್ಲಿ, ಅಂದ್ರೆ ಎಸ್ಪೆಷಲಿ ಅಡೋಲಸೆಂಟ್ ಏಜ್ ಗ್ರೂಪ್ನಲ್ಲಿ ಕಂಡು ಬರುವಂಥದ್ದು. ಈ ಕಾಯಿಲೆಯ ಬಗ್ಗೆ ಜನರಿಗೆ ಅತಿಯಾದಂತಹ ತಿಳುವಳಿಕೆ ಇಲ್ಲ. ಇನ್ನು ದೇವರು, ಧರ್ಮ, ಜಾತಿ ಇಂಥ ವಿಷಯಗಳಲ್ಲೇ ನಾವು ಇನ್ನು 21st century ಆದ್ರೂ ಇದ್ದೀವಿ. ಈ ಕಾರಣದಿಂದ ಏನಾದರೂ ತಜ್ಞರ ಸಹಾಯವನ್ನು ಏನಾದ್ರು ಪಡೆದುಕೊಳ್ಳೋಕ್ಕೂ ಮುನ್ನ ದೀರ್ಘಕಾಲಾವಧಿ ಧ್ರುವಿ ಅಸ್ವಸ್ಥತೆಯಿಂದಾಗಿ ಯಾತನೆ ಅನುಭವಿಸುತ್ತಾರೆ. ಸೊ ಅದರಿಂದ ಟ್ರೀಟ್ಮೆಂಟ್ಗೂ ಹೋಗೋದಕ್ಕೂ ಮುಂಚೆ, ಟ್ರೀಟ್ಮೆಂಟ್ ಅಥವಾ ಅದರ ಅನುಭವಕ್ಕೆ ಮುಂಚೆ, ಸೊ ಅವರೇ ತಮಗೆ ಬೇಕಾಗಿರುವಂತಹ ಉಪಕ್ರಮಗಳನ್ನು ಬಳಸೋದ್ರ ಮುಖಾಂತರ, ಚಿಕಿತ್ಸೆಯ ಉಪಕ್ರಮಗಳನ್ನು ಬಳಸೋದ್ರ ಮುಖಾಂತರ ಕ್ಯೂರ್ ಮಾಡುವಂತಹ ಒಂದು ಪ್ರಯತ್ನ ಮಾಡ್ತಿರ್ತಾರೆ. ಅದು ಸಹ ಅದು ಅವರಿಗೆ ನೆಗೆಟಿವ್ ಆಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಈ ಹಾರ್ಮೋನ್ಗಳ ಅಸಮತೋಲನ, ಓಕೆ, ಸೊ ಈ ಯೂನಿಪೋಲಾರ್, ಬೈಪೋಲಾರ್ ಡಿಸಾರ್ಡರ್ಸ್ಗೆ ಅಥವಾ ಉನ್ಮಾದ ಮತ್ತೆ ಖಿನ್ನತೆಯ ವಸ್ತು ವಿಷಯಕ್ಕೆ ಸಂಬಂಧಿಸಿದಂತಹ ಒಂದು ಸೈಕಲಾಜಿಕಲ್ ಫ್ಯಾಕ್ಟರ್ಸು ಏರಿಳಿತಗಳಿಗೆ ಒಳಗಾಗಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ,
ಕೆಮಿಕಲ್ಸ್, ಎಲೆಕ್ಟ್ರಿಕಲ್ ಕನೆಕ್ಷನ್ಸ್, ಸೊ ಇವೆಲ್ಲವೂ ಸಹ ತನ್ನದೇ ಆದಂಥ ಎಫೆಕ್ಟಿವ್ ಅನ್ನು ಮಾಡ್ತಾ ಹೋಗುತ್ತೆ. ಆ ಈ ಕಾರಣಗಳು ಈ ಖಿನ್ನತೆಯ ರೋಗ ಲಕ್ಷಣಗಳನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ, ಕಾರಣ ಆಗ್ತಾ ಹೋಗುತ್ತೆ. ಅದು ಅಲ್ಲದೆ ಕೆಲವೊಂದು ಟ್ರಾಮಾಟಿಕ್ ಎಕ್ಸ್ಪೀರಿಯನ್ಸ್, ಟ್ರಾಜಿಡಿ, ಇವು ಸಹ ಈ ಒಂದು ರೋಗ ಲಕ್ಷಣಗಳಿಗೆ ಕಾರಣ ಆಗ್ತಾ ಹೋಗುತ್ತೆ. ಸೊ ರೋಗ ಲಕ್ಷಣಗಳನ್ನ ಹೊಂದಿರ್ತಾರೆ, ಕ್ರಾನಿಕ್ ಇಲ್ನೆಸ್ ಅನ್ನ ಹೊಂದಿರ್ತಾರೆ, ಅದು ವಂಶವಾಹಿಗಳ ಕಾರಣದಿಂದಾಗಿ ಕೆಲವೊಂದು ಬಂದಿರತಕ್ಕಂಥ ನ್ಯೂನತೆಗಳು ಅಥವಾ ತೊಂದರೆಗಳು, ದುಃಖಕರವಾಗಿರ್ತಕ್ಕಂಥ ಸಂಗತಿಗಳು, ಅಘಾತವಾಗಿರ್ತಕ್ಕಂಥ ಸಂಗತಿಗಳು, ಡ್ರಗ್ಸ್, ಮಾದಕ ವ್ಯಸನ ಆಗುವಂಥದ್ದು. ಸೊ ಇನ್ನು ಅನೇಕ ಈ ರೀತಿಯಾದಂಥ ಅಂಶಗಳು ವ್ಯಕ್ತಿ ಖಿನ್ನತೆಗೆ ಒಳಗಾಗಕ್ಕೆ ಪ್ರೇರಣೆಯನ್ನ ನೀಡ್ತವೆ. ತೀವ್ರವಾದ ಬುದ್ಧಿವಿಕಲ್ಪ ಅಥವಾ ಸಿಜೋಫ್ರೇನಿಯಾ ಮುಂತಾದ ಮನೋವ್ಯಾಧಿಗಳಿಂದನೂ ಸಹ ಈ ಒಂದು ಅಸ್ವಸ್ಥತೆ ಕಂಡು ಬರುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ನಾರ್ಮಲ್ ಪಾಪ್ಯುಲೇಷನ್ಗೆ ಇರಬೇಕಾಗಿರುವಂತಹ IQ, ಇಂಟೆಲಿಜೆಂಟ್ ಕೋಶೆಂಟ್ ಕಡಿಮೆ ಇರ್ಬೋದು ಅಥವಾ ಹೆಚ್ಚಿರ್ಬೋದು. ತೀವ್ರವಾದಂತಹ ಬುದ್ಧಿ ವಿಕಲ್ಪ ಅಥವಾ ಪರ್ಸನಾಲಿಟಿ, ಸ್ಪ್ಲಿಟ್ ಸಿಜೋಫೇನಿಯಾ ಅಥವಾ ಸಿಜೋಫೇನಿಕ್ ಪರ್ಸನ್ಸ್, ಸೊ ಇವರೆಲ್ಲ ಏನಾಗಿರ್ಬೋದು, ಅನೇಕ ರೀತಿಯಾದಂತಹ ನೆಗೆಟಿವ್ ಅಂಶಗಳನ್ನ ಹೊಂದಲಿಕ್ಕೆ ಇದು ಕಾರಣ ಆಗ್ತಾ ಹೋಗ್ಬೋದು. ಓಕೆ, ಕಾರಣಗಳಾಯಿತು, ರೋಗ ಲಕ್ಷಣಗಳಾಯಿತು. ನೆಕ್ಸ್ಟ್ ಅದಕ್ಕೆ ಇರ್ತಕ್ಕಂಥ ಚಿಕಿತ್ಸಾ ವಿಧಾನಗಳು. ಏನು ಚಿಕಿತ್ಸಾ ವಿಧಾನಗಳು? ಈ ಬೈಪೋಲಾರ್ ಡಿಸಾರ್ಡರ್ಸ್ ಅನ್ನ ನಾವು ಹೇಗೆ ಚಿಕಿತ್ಸೆಗೆ ಒಳಗು ಮಾಡಿ ಕ್ಯೂರ್ ಮಾಡಬಹುದು? ಸೊ ಇವರಲ್ಲಿ ಜಾಸ್ತಿ ಯಾರು ಖಿನ್ನತೆಗೆ ಹೈಪರ್ ಆಕ್ಟಿವಿಟಿ ಹೊಂದಿರ್ತಾರೆ, ಆತ್ಮಹತ್ಯೆಯನ್ನ ಮಾಡ್ಕೊಳ್ಳುವಂತ ಪ್ರಮಾಣ ಹೆಚ್ಚು. ಆ ಕಾರಣಗಳಿಗೋಸ್ಕರ ಈ ರೋಗ ಲಕ್ಷಣಗಳನ್ನ ಹೊಂದಿರ್ತಕ್ಕಂಥವ್ರನ್ನ ಬೇಗನೆ ಪತ್ತೆ ಹಚ್ಚಬೇಕಾಗುತ್ತೆ. ಸೊ ಮಧುಮೇಹದ ತೊಂದರೆಗಳು ಅಥವಾ ಈ ಅಸ್ವಸ್ಥತೆಯನ್ನು ಕೂಡ ಒಂದು ದೀರ್ಘಕಾಲಿಕ ಕಾಯಿಲೆ ಆಗಿರೋದ್ರಿಂದ ಯಾರು ಇದನ್ನ ಹ್ಯಾಂಡಲ್ ಮಾಡ್ತಾ ಇರ್ತಾರೆ, ಸೊ ಅಂಥವ್ರ ಕಡೆಯಿಂದ ಒಂದು ಸ್ಪೆಷಲ್ ಟಾಕ್, ಅದಕ್ಕೆ ಸಂಬಂಧಿಸಿದಂತ ಮಾಹಿತಿಗಳನ್ನ ಕೊಡೋದ್ರಿಂದ ಸೊ ಕೆಲವೊಂದು ರೋಗ ಲಕ್ಷಣಗಳನ್ನ, ಕೆಲವೊಂದು ವಿಷಯಗಳನ್ನ ನಾವು ಕಂಟ್ರೋಲ್ ಮಾಡಬಹುದು. ಕಾಗ್ನಿಟಿವ್ ಥೆರಪಿ, ಈ ಔಷಧಿ ಥೆರಪಿ ಇರುತ್ತೆ, ಅವುಗಳ ಸಮ್ಮಿಶ್ರಣ ಅಥವಾ ಸಲಹೆಗಳು, ಸಂಯೋಜನೆಗಳು ಚಿಕಿತ್ಸಾ ವಿಧಾನದ ಧ್ರುವಿ ಅಸ್ವಸ್ಥತೆಗೆ ಪರಿಣಾಮಕಾರಿಯಾದಂಥ ನಿಯಂತ್ರಣ ವಿಧಾನ. ಉದಾಹರಣೆಗೆ, ವ್ಯಕ್ತಿಗಳ ವಯಸ್ಸು, ವೈದ್ಯಕೀಯ ವರದಿ, ಅಸ್ವಸ್ಥತೆಯ ತೀವ್ರತೆ ಅಥವಾ ವ್ಯಕ್ತಿಗಳು ಔಷಧವನ್ನು ಸಹಿಸಿಕೊಳ್ಳುವ ಅಂಶಗಳು, ಇವು ಆಧಾರದ ಮೇಲೆ ವಿವಿಧ ರೀತಿಯ ಚಿಕಿತ್ಸಾ ವಿಧಾನಗಳು ಅಥವಾ ನಿರ್ದಿಷ್ಟಪಡಿಸಬೇಕಾದಂತಹ ವಿಷಯಗಳಿಗೆ ಇದು ಸಂಬಂಧಿಸಿರುತ್ತೆ. ಈ ಚಿಕಿತ್ಸೆ ಪಡೆಯಲು ಇರುವುದು ಅಥವಾ ಪಡೆಯುತ್ತಿರುವ ಚಿಕಿತ್ಸೆ ಹಾಗೂ ಔಷಧಿಯನ್ನು ಅರ್ಧಕ್ಕೆ ನಿಲ್ಲಿಸಿದರೆ ಉಂಟಾಗುವಂತಹ ಪರಿಣಾಮ, ಜೊತೆಗೆ ರೋಗ ಮರುಕಳಿಸುವ ಲ್ಯಾಪ್ಸಸ್ ಆಗುವಂಥದ್ದು ಸಾಧ್ಯತೆಯು ಹೆಚ್ಚು. ಹಾಗೂ ಇನ್ ಕೇಸ್ ಏನಾದ್ರು ಲ್ಯಾಪ್ಸ್ ಆಯ್ತು ಅಂತಂದ್ರೆ ಕೆಟ್ಟ ಪರಿಣಾಮ ಸಹ ಅದರಿಂದ ಉಂಟಾಗ್ತಾ ಹೋಗುತ್ತೆ. ಅನಿರೀಕ್ಷಿತವಾದಂತಹ ರೋಗ ಲಕ್ಷಣಗಳು ಬೆಳವಣಿಗೆ ಆಗ್ತಾ ಹೋಗುತ್ತೆ, ಅಥವಾ ಈ ಅನಿರೀಕ್ಷಿತವಾದಂತಹ ರೋಗ ಲಕ್ಷಣಗಳು ಪದೇ ಪದೇ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಇದು ವ್ಯಕ್ತಿಗಳಿಗೆ ತಿಳಿಯದೇ ಇರಬಹುದು ಅಥವಾ ನಿಯಂತ್ರಣಕ್ಕೆ ಬರದೇ ಇರಬಹುದು. ಆದ್ರೆ ಈ ರೀತಿಯಾದಂತಹ ಗುಣಲಕ್ಷಣಗಳು, ಈ ರೀತಿಯಾದಂತಹ ರೋಗ ಲಕ್ಷಣಗಳನ್ನ ಅವರು ಓದುತ್ತಾ ಇರ್ತಾರೆ. ಅದು ಪರ್ಸಿಸ್ಟೆಂಟ್ ಆಗಿ ಅವ್ರ ಜೊತೆನಲ್ಲೇ ಕಂಟಿನ್ಯೂ ಆಗ್ತಾ ಇರುತ್ತೆ. ದ್ವಿಧ್ರುವಿ ಅಸ್ವಸ್ಥತೆ ಜೀವನದ ಎಲ್ಲಾ ಅಂಶಗಳ ಮೇಲೆ ತನ್ನದೇ ಆದಂತಹ ಪರಿಣಾಮ ಬೀರುತ್ತೆ. ಆ ಕಾರಣಕ್ಕೋಸ್ಕರ ಯಾರು ಈ ರೋಗ ಲಕ್ಷಣಗಳನ್ನು ಹೊಂದಿರ್ತಾರೆ, ಸೊ ಇರ್ತಕ್ಕಂಥ ರಿಯಾಲಿಟಿಯನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ, ವಾಸ್ತವಾಂಶಗಳನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಇದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ತಿಳ್ಕೊಳ್ಳೋದ್ರಿಂದ ಸಮಸ್ಯೆಗೆ ತೀವ್ರ ಸ್ವರೂಪವಾದಂತಹ ಒಂದು
ಅರ್ಥವನ್ನ ಕಲ್ಪಿಸಿಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ, ಅಥವಾ ಈ ಸಮಸ್ಯೆನ ಸುಲಭವಾಗಿ ನಿರ್ವಹಣೆ ಮಾಡಲು ಸಹ ಸಾಧ್ಯ ಆಗ್ತಾ ಹೋಗುತ್ತೆ. ಇದರ ಜೊತೆಗೆ ಯೋಗ ಮಾಡುವಂಥದ್ದು, ಬೇರೆ ಬೇರೆ ಎಕ್ಸರ್ಸೈಸ್ ಮಾಡುವಂಥದ್ದು, ಅಥವಾ ಮೆಡಿಟೇಷನ್ ಮಾಡುವಂಥದ್ದು. ಸೊ ಈ ಎಲ್ಲ ಉಪಕ್ರಮಗಳಿಂದ ನಮ್ಮಲ್ಲಿರ್ತಕ್ಕಂಥ ಅಥವಾ ನಮ್ಮಲ್ಲಿ ಇರಬಹುದಾದಂತಹ ಈ ಬೈಪೋಲಾರ್ ಡಿಸಾರ್ಡರ್ಸ್ ಮಾಡಬಹುದು, ಅಥವಾ ರೆಗ್ಯುಲೇಟ್ ಮಾಡ್ಕೋಬಹುದು, ಅಥವಾ ಕಂಟ್ರೋಲ್ ಮಾಡ್ಕೋಬಹುದು. ಓಕೆ, ಸೊ ಇಷ್ಟು ಈ ಹೊತ್ತಿನ ವಿಷಯ. ಅದನ್ನು ಇನ್ನೊಂದ್ಸಲ ಗಮನಕ್ಕೆ ತರೋದೇ ಆದ್ರೆ, ದ್ವಿಧ್ರುವಿ ಅಸ್ವಸ್ಥತೆ ಅನ್ನೋದೇ ಆದ್ರೆ ಬೈಪೋಲಾರ್ ಡಿಸಾರ್ಡರ್ಸ್ ಅಥವಾ ಮ್ಯಾನಿಕ್ ಡಿಪ್ರೆಷನ್ ಎಂದು ಸಹ ಇದನ್ನ ಕರೀತಾರೆ. ಇದು ಬೈಪೋಲಾರ್ ಡಿಸಾರ್ಡರ್ ಅಸ್ವಾಭಾವಿಕವಾಗಿರುತ್ತೆ. ಅಸ್ವಾಭಾವಿಕವಾದಂತಹ ಅಥವಾ ತೀವ್ರ ಸ್ವರೂಪದ ಚಿತ್ತ ಚಾಂಚಲ್ಯವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳ ಸಮೂಹ, ಅದು ಈ ಬೈಪೋಲಾರ್ ಡಿಸಾರ್ಡರ್ಸ್ಗೆ ಕಾರಣ ಆಗುತ್ತೆ. ಇದು ಗರಿಷ್ಠ ಮಟ್ಟ ಮತ್ತು ಕನಿಷ್ಠ ಮಟ್ಟ ಎರಡು ಟು ಎಕ್ಸ್ಟ್ರೀಮ್ ಎಂಡ್ ಅನ್ನು ಸಹ ಇದು ಹೊಂದಿರುತ್ತೆ. ಸೊ ಅದನ್ನೇ ಉನ್ಮಾದ ಅಂತಾನೂ ಕರೀತಾರೆ, ಅದನ್ನೇ ಖಿನ್ನತೆ ಅಂತಾನೂ ಸಹ ಕರೀತಾರೆ. ಈ ಉನ್ಮಾದದ ಸ್ಥಿತಿ ಮತ್ತೆ ಖಿನ್ನತೆಯ ಸ್ಥಿತಿ ಈ ಎರಡೂ ಮಿಕ್ಸ್ ಆಗಿ ಬರುವಂತಹ ಅಥವಾ ಎರಡು ಕಾಂಬಿನೇಷನ್ ಆಗಿ ಬರುವಂತಹ ರೋಗ ಲಕ್ಷಣಗಳೇ ಈ ದ್ವಿಧ್ರುವಿ ಅಸ್ವಸ್ಥತೆಯ ಸ್ವರೂಪ ಅಥವಾ ಗುಣಲಕ್ಷಣ. ಈ ಹಂತಗಳಲ್ಲಿಯೂ ಸಹ ದ್ವಿಧ್ರುವಿ ಅಸ್ವಸ್ಥತೆ ಕಂಡುಬರುತ್ತೆ ಕನಿಷ್ಠ 7 ದಿನ ಅಥವಾ 2 ವಾರ ಯಾರಲ್ಲಿ ಈ ರೀತಿಯಾದಂತಹ ಗುಣಲಕ್ಷಣಗಳು ಕಂಡು ಬರ್ತಾ ಹೋಗುತ್ತೆ. ಉನ್ಮಾದ ಅಥವಾ ಖಿನ್ನತೆಯ ಸಮ್ಮಿಶ್ರಣಗಳ ಸರಣಿಗಳು ಕಂಡುಬರುತ್ತೆ. ಈ ಎರಡು ಸಮ್ಮಿಶ್ರಣ ಬರುವಂತಹ ಒಂದು ಔಟ್ಪುಟ್ ರೆಸ್ಪಾನ್ಸಸ್ ಅವರದ್ದೇ ಆದಂತಹ ಒಂದು ಸ್ಟ್ರಾಟಜಿ ಅಥವಾ ಲಾಜಿಕ್ ಅನ್ನ ಅದು ಮೀರಿ ನಡೆಯುತ್ತೆ. ಈ ದ್ವಿಧ್ರುವಿ ಅಂತ ಏನಿರ್ತದೆ, ಖಿನ್ನತೆ ಅಂತ ಕೆಲವೊಂದು ಬಾರಿ ಸ್ವಿಚ್ ಓವರ್ ಆಗ್ತಾ ಇರುತ್ತೆ, ಸ್ವಿಚ್ ಆಫ್ ಸ್ವಿಚ್ ಆನ್ ಆಗ್ತಾ ಇರುತ್ತೆ. ಲೆಫ್ಟ್ ಇಂದ ಪ್ಲಸ್ಗೆ ಅಥವಾ ಪ್ಲಸ್ ಇಂದ ಮೈನಸ್ಗೆ, ಮೈನಸ್ ಇಂದ ಪ್ಲಸ್ಗೆ ಅಥವಾ ಪ್ಲಸ್ ಇಂದ ಮೈನಸ್ಗೆ ಶಿಫ್ಟ್ ಓವರ್ ಆಗುವಂಥದ್ದನ್ನು ಸಹ ನಾವು ನೋಡ್ತಾ ಹೋಗ್ಬೋದು. ಉಳಿದಂತೆ ಈ ದ್ವಿಧ್ರುವಿ ಅಸ್ವಸ್ಥತೆ ಏನಿರುತ್ತೆ, ಈ ಲಕ್ಷಣಗಳು ಇದ್ದಾಗ ರೋಗವನ್ನು ಪತ್ತೆ ಮಾಡಲಾಗುತ್ತೆ. ಆದರೆ ಈ ಲಕ್ಷಣಗಳು ದ್ವಿಧ್ರುವಿ ಅಸ್ವಸ್ಥತೆ ಅಥವಾ ಅಸ್ವಸ್ಥತೆ ಎರಡು ಈ ಗುಣಲಕ್ಷಣಗಳಿಗೆ ಸರಿ ಹೊಂದೋದಿಲ್ಲ. ಆದಾಗ್ಯೂ ಈ ಲಕ್ಷಣಗಳು ವ್ಯಕ್ತಿಗಳ ಸಾಮಾನ್ಯ ವರ್ತನೆಗಳಿಗಿಂತಲೂ ಹೊರತಾಗಿರುತ್ತದೆ ಎಂಬುದು ನಾವು ಸ್ಪಷ್ಟಪಡಿಸ. ಈ ರೀತಿಯಾದ ಗುಣಲಕ್ಷಣಗಳನ್ನ ಹೊಂದಿರ್ತಾರೆ. ಆವೇಶ ಇರುತ್ತೆ, ಉನ್ಮಾದ ಇರುತ್ತೆ, ಉದ್ವೇಗ ಇರುತ್ತೆ, ಅನಗತ್ಯ ಅಪಾಯಕ್ಕೆ ಒಳಗಾಗ್ತಾ ಇರ್ತಾರೆ. ವ್ಯಕ್ತಿಗಳು ಅನಿರೀಕ್ಷಿತವಾದಂಥ ವರ್ತನೆಯಿಂದ ಋಣಾತ್ಮಕ ಪ್ರಭಾವಗಳು ಉಂಟಾಗುವಂಥದ್ದು ಜಾಸ್ತಿ. ಅದರಿಂದ ಅಪಾಯವನ್ನು ತಂದು ಹೊಡ್ಕೊಳ್ಳುವಂಥದ್ದು ಜಾಸ್ತಿ. ಅನಿರೀಕ್ಷಿತ ವರ್ತನೆಗಳು, ಬೆಳವಣಿಗೆಗಳು ಜಾಸ್ತಿ. ಈ ಋಣಾತ್ಮಕ ಪರಿಣಾಮಗಳು ಕೆಲವೊಂದು ಬಾರಿ ಹೊಂದಿರ್ತಾರೆ ಅಥವಾ ವ್ಯಕ್ತಪಡಿಸ್ತಾ ಇರ್ತಾರೆ. ಕ್ಷಣ ಮಾತ್ರದಲ್ಲಿ ಕ್ರೋಧಗೊಳ್ಳುವುದು ಅಥವಾ ಅತೀವ ಕಿರಿಕಿರಿಗೆ ಒಳಗಾಗುವುದು, ಭಾವಾವೇಶವನ್ನ ನಿಯಂತ್ರಿಸಕ್ಕೆ ಆಗದಿರುವಂಥದ್ದು, ನಾನೇ ಸುಪೀರಿಯರು, ನಾನೇ ಗ್ರೇಟು ಅಂತಕ್ಕಂಥ ಅಸಹಜ ನಂಬಿಕೆಗಳಿಗೆ ತಮ್ಮನ್ನು ತಾವು ಒಳಗು ಮಾಡ್ಕೊಳ್ಳುವಂಥದ್ದು, ಎಕ್ಸ್ಪೋಸ್ ಮಾಡ್ಕೊಳ್ಳುವಂಥದ್ದು. ಈ ಎಲ್ಲಾ ಗುಣಲಕ್ಷಣಗಳನ್ನು ಸಹ ಇವರು ಹೊಂದಿರ್ತಾರೆ. ಇದರ ಜೊತೆಗೆ ನಿಯಂತ್ರಿಸಲಾಗದ ಆಲೋಚನೆಗಳು ಅಥವಾ ನಿರಂತರವಾಗಿ ಮನಸ್ಸಿನಲ್ಲಿ ಹರಿದಾಡುವಿಕೆ, ಅದು ಹೆಚ್ಚು ಕಡಿಮೆ ನೆಗೆಟಿವ್ ಶೇಡ್ ಅಲ್ಲಿ ಇರುತ್ತೆ ಅಥವಾ ನೆಗೆಟಿವ್ ಶೇಡ್ ಅಲ್ಲಿ ಇರುತ್ತೆ. ಅತಿಯಾದಂತಹ ಚಟುವಟಿಕೆಯನ್ನು ಉಂಟು ಮಾಡಬಹುದಾದಂತಹ ನಿದ್ರಾಹೀನತೆ ಮತ್ತು ಚಟುವಟಿಕೆ, ಏಕಾಗ್ರತೆಯ ಕೊರತೆಯಿಂದಾಗಿ ಸಾಮಾನ್ಯ ಚಟುವಟಿಕೆಗಳು ಸಹ ಅತಿಯಾದ ಚಟುವಟಿಕೆಗಳನ್ನು ಇವರು ಉಂಟು ಮಾಡಬಹುದು. ಅಥವಾ ನಿದ್ರಾಹೀನ ಸ್ಥಿತಿಗೂ ಸಹ ಇವರು ಹೋಗಬಹುದು. ಈ ದಿನದ ಹೆಚ್ಚಿನ ಅವಧಿಯಲ್ಲಿ ಇವರು ಹತಾಶ ಭಾವನೆ ಅಥವಾ ಕಿರಿಕಿರಿಯ ಭಾವನೆ ಅಥವಾ ಅತಿ ವೇಗವಾಗಿ ಮಾತನಾಡುವುದು ಅಥವಾ ಇನ್ನೊಂದಕ್ಕೆ
ತೊಂದರೆಯನ್ನು ಕೊಡುವಂಥದ್ದು, ಇವುಗಳನ್ನು ಹೆಚ್ಚಾಗಿ ಮಾಡ್ತಾ ಇರ್ತಾರೆ. ವಾಸ್ತವಿಕ ಪ್ರಜ್ಞೆಗಳನ್ನ ಕಳ್ಕೊಳ್ತಾರೆ. ರಿಯಾಲಿಟಿ ಏನು ಅನ್ನೋದನ್ನ ಮರೆತು ಹೋಗ್ತಾರೆ. ಹೆಚ್ಚಿನದಾಗಿ ಭ್ರಮೆ, ವಿಭ್ರಮೆ ಇವುಗಳಿಗೆ ಒಳಗಾಗುವಂತಹ ವಿಚಾರಗಳಿಗೆ ಹೆಚ್ಚಿನ ಗಮನ, ಆಸಕ್ತಿಗಳನ್ನ ಕೊಡ್ತಾ ಇರ್ತಾರೆ. ಸೂಪರ್ ನ್ಯಾಚುರಲ್ ಪವರ್ ಬಗ್ಗೆ, ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಬಗ್ಗೆ ಅಥವಾ ಪ್ಯಾರಾಸೈಕಾಲಜಿ ಬಗ್ಗೆ ಹೆಚ್ಚಿನ ಒಲವನ್ನ, ತಮ್ಮಲ್ಲಿರ್ತಕ್ಕಂಥ ಸಾಮರ್ಥ್ಯ ಕುರಿತಾದ ಅಸಹಜ ನಂಬಿಕೆಗಳಿಗೆ ಐ ಆಮ್ ಸುಪೀರಿಯರ್, ಐ ಕ್ಯಾನ್ ಡೂ ಎನಿಥಿಂಗ್, ಐ ಆಮ್ ಎ ಗಾಡ್ ಆಫ್ ಲಾರ್ಡ್ ಶಿವ. ಸೊ ಈ ರೀತಿಯಾದಂತಹ ಅಸಹಜವಾದಂತಹ ಓಕೆ ಅಥವಾ ಅಸಹಜವಾಗಿರ್ತಕ್ಕಂಥ ಹೇಳಿಕೆಗಳು, ವಸ್ತು ವಿಷಯಗಳನ್ನು ಕೊಡ್ತಾ ಇರ್ತಾರೆ. ಸೊ ಹೀಗೆ ಇವೆಲ್ಲವೂ ಸಹ ಗುಣಲಕ್ಷಣಗಳು. ನೆಕ್ಸ್ಟ್ ಖಿನ್ನತೆಯ ಹಂತಗಳು ಬರುತ್ತೆ, ಕಾರಣಗಳು ಬರುತ್ತೆ, ಚಿಕಿತ್ಸಾ ವಿಧಾನಗಳು. ಇಲ್ಲಿಗೆ ಸಮಯ ಮುಗಿದಿದೆ. ಧನ್ಯವಾದ.